ಹರೇ ಶ್ರೀನಿವಾಸ. ಇವತ್ತಿನ ಹರಿದಾಸ ವೈಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕೋ ಅನಿವಾರ್ಯ ಕಾರಣಗಳಿಂದ ಜಾಯ್ನ್ ಆಗಲಿಕ್ಕೆ ತಡವಾಯಿತು, ಕ್ಷಮೆ ಇರಲಿ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀಮತಿ ವಾಣಿ ಟೀಕೆ ಮೇಡಮ್, ಈ ಒಂದು ಗುಂಪಿನ ಸ್ವರರಾಗ ಸುಧಾ, ಎಷ್ಟು ಅದ್ಭುತವಾದಂತಹ ಒಂದು ಹೆಸರನ್ನ ಇಟ್ಟಿದ್ದಾರೆ ಆ ಗುಂಪಿಗೆ. ಈ ಒಂದು ಗುಂಪಿನ ಸಂಸ್ಥಾಪಕರಾದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನ ಮೇಡಮ್ ಅವರು ಅವರ ಗುಂಪಿನ 5ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅನೇಕ ಸಂಗೀತಗಾರರನ್ನ, ವಾಗ್ಗೇಯಕಾರರನ್ನ ಈ ಒಂದು ಗುಂಪಿನಲ್ಲಿ ಅವರಿಗೂ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಆ ದೇವರ ಸ್ತುತಿಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾದಂತಹ ಕಾರ್ಯಕ್ರಮ. ಇಲ್ಲಿ ಯಾರು ಜಾಯ್ನ್ ಆಗಿದ್ದು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕೇಳಿಸ್ತಾ ಇದೆಯೋ ಇಲ್ಲವೋ ಗೊತ್ತಾಗ್ತಾ ಇಲ್ಲ ನನಗೆ. ನನ್ನ ಒಂದು ಪರಿಚಯವನ್ನ ಮಾಡಿಕೊಡೋದಾದ್ರೆ, ನಾನು ವಾರುಣಿ ಅನಿಲ್ ಅಂತ. ನಿಮಗೆಲ್ಲರಿಗೂ ಪರಿಚಿತವಾಗಿರಬಹುದು, ಕೆಲವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಯಾಕಂದರೆ ಈ ಮುಂಚೆ ಹರಿದಾಸರ ಮಿಲ್ನ ದಾಸೋಪಾಸನ ಚಿಪ್ಪಗಿರಿ ತಂಡದಲ್ಲಿ ನಾನು ಆ ದಾಸರ ಸೇವೆಯನ್ನು ನಿರ್ವಹಿಸ್ತಾ ಇದ್ದೆ. ಇವಾಗ ನಾನು ಈ ಹರಿದಾಸರ ಒಂದು ಪರಂಪರೆಯನ್ನು, ಹರಿದಾಸರ ಕೃತಿಗಳನ್ನು ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ಅಣಿಯಾಗಿ ಇದ್ದೇನೆ. ಯಾಕಂದರೆ ಈ ಒಂದು ಭಾಗ್ಯ ಸಿಗುವುದು ಅಪರೂಪ. ಆ ಭಾಗ್ಯ ಸಿಕ್ಕಾಗ ಅದನ್ನು ನಾವು ಬಳಸಿಕೊಳ್ಬೇಕು ಅಂತ ಹೇಳಿ ದೊಡ್ಡವರು ಹೇಳ್ತಾ ಇರ್ತಾರೆ. ನನ್ನ ಒಂದು ಪರಿಚಯ ಅಂತಂದರೆ, ಒಬ್ಬಳು ಶಿಕ್ಷಕಿ. ನಾನು 9ನೇ ಕ್ಲಾಸಲ್ಲಿದ್ದಾಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಡುಗನ್ನಡ ಕಾವ್ಯ ಕಂಠಪಾಠದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದ್ದೆ. ಅದೊಂದು ಅದ್ಭುತವಾದಂತಹ ನೆನಪು. ಅದಲ್ಲದೆ ಅನೇಕ ಪ್ರಶಸ್ತಿಗಳು ಕೂಡ ಆ ದೇವರ ಒಲುಮೆಯಿಂದ ಬಂದಿದೆ. ಯಾವುದೂ ಕೂಡ ನಾವು ಅರಸಿ ಹೋದದ್ದಲ್ಲ. ಯಾಕಂದರೆ ನಾವು ಪ್ರಶಸ್ತಿಗಳನ್ನು ಅರಸಿ ಹೋದರೆ ಅದಕ್ಕೆ ಯಾವುದೂ ಕೂಡ ವ್ಯಾಲ್ಯೂ ಇರೋದಿಲ್ಲ. ಅದು ನಮ್ಮನ್ನು ಅರಸಿ ಬರಬೇಕು ಅಂದಾಗ ಮಾತ್ರ ನಾವು ಒಂದು ಮಾಡುತ್ತಿರುವಂತಹ ಸೇವೆಗೆ ಒಂದು ವೇಟೇಜ್ ಇರುತ್ತೆ ಅಂತ ಹೇಳಿ. ಬಟ್ ಏನಂತಂದರೆ, ಯಾವುದೇ ಸೇವೆ ಕೂಡ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳಿಗೋಸ್ಕರ ಮಾಡದೆ ಅದು ಕೇವಲ ಸೇವೆ ಅಂತ ಹೇಳಿ ಮಾಡುವುದು ನನ್ನ ಒಂದು ಯೋಚನೆ. ಯಾಕಂದರೆ ಯಾವುದೇ ಪ್ರಶಸ್ತಿಗಳು ನನಗೇನು ಅದೇನು ಮ್ಯಾಟ್ರ್ ಆಗೋದಿಲ್ಲ. ಇಷ್ಟು ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಇಷ್ಟು ನನ್ನ ಕಿರು ಪರಿಚಯ. ಈಗ ನಾನು NDTVಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅನೇಕ ದಾಸರ ಕೃತಿಗಳನ್ನು ನಾನು ಹಾಡ್ತಾ ಇರ್ತೇನೆ. ಅದಲ್ಲದೆ ಆ ದಾಸರ ಕೀರ್ತನೆಗಳಿಗೆ ನನಗೆ ತೋಚಿದ ಮಟ್ಟಿಗೆ ಅನೇಕ ಗ್ರಂಥಗಳನ್ನು ನೋಡಿ ನಮ್ಮ ತಂದೆಯವರಿಂದ ತಿಳಿದುಕೊಂಡು ಅವುಗಳನ್ನು ನಾನು ಅದರ ಅರ್ಥಗಳನ್ನು, ಗೂಢಾರ್ಥಗಳನ್ನು ತಿಳಿದುಕೊಂಡು ನಾನು ಕೂಡ ತಿಳಿದುಕೊಂಡು ಅದನ್ನು ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇರ್ತೇನೆ. ಇಷ್ಟು ನನ್ನ ಕಿರು ಪರಿಚಯ. ಇದರಲ್ಲಿ ಹೆಗ್ಗಳಿಕೆ ಏನೂ ಇಲ್ಲ. ಇದು ದಾಸರ ಸೇವೆ ಅಂತ ಮಾತ್ರನೇ ನಾನು ಮಾಡ್ತಾ ಇರೋದು. ಇವತ್ತಿನ ಒಂದು ಸೇವೆ 5ನೇ ವಾರ್ಷಿಕೋತ್ಸವದ ಸಂಭ್ರಮ, ಹರಿದಾಸ ವೈಭವ ಅಂತ ಹೇಳಿ
ಅತ್ಯಂತ ಸೊಗಸಾಗಿ ಆ ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ ಮೇಡಮ್ ಅವರು. ಅಂದರೆ ಹರಿದಾಸ ವೈಭವ ಅಂತಂದ್ರೆ ಆ ದಾಸರ ಕೃತಿಗಳೇ ಹೇಳೋದಕ್ಕೇನೆ ವೈಭವ, ಅದೇ ಒಂದು ದೊಡ್ಡ ವೈಭವ. ಅನೇಕ ದಾಸರ ಕೀರ್ತನೆಗಳನ್ನ ನಮ್ಮ ಬಾಯಲ್ಲಿ ಅದು ಪದಲಾಲಿತ್ಯಗಳನ್ನು ನುಡಿದಾಗ ಅದೇ ದೊಡ್ಡ ವೈಭವ, ಅದೇ ದೊಡ್ಡ ಹಬ್ಬ. ಯಾಕಂದ್ರೆ ಅಷ್ಟು ನಮಗೆ ಹಬ್ಬ ಮಾಡಿದಾಗ ನಮಗೆ ಎಷ್ಟು ಸಂತೋಷ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ದಾಸರ ಕೃತಿಗಳನ್ನ ನಾವು ಅದನ್ನ ಹೇಳಿದಾಗ ಮತ್ತು ಅದರ ಅರ್ಥವನ್ನು ತಿಳಿದುಕೊಂಡಾಗ ನಮಗೆ ಹಬ್ಬಕ್ಕಿಂತಲೂ ಹೆಚ್ಚು ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಅಷ್ಟು ಸಂತೋಷ ಆಗುತ್ತೆ. ಎಷ್ಟು ದಾಸರು ನಮಗೋಸ್ಕರವಾಗಿ ಆಗ್ಲೇ ನಮಗೆ ಎಲ್ಲವನ್ನೂ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರಲ್ಲ ಅನ್ನುವಂತಹ ನಮಗೆ ಪುಣ್ಯದ ಒಂದು ಕಾರ್ಯವನ್ನ ಮಾಡಿಕೊಡ್ತಾ ಇದ್ದಾರೆ ದಾಸರುಗಳು. ಆಮೇಲೆ ಅನೇಕ ಕೃತಿಗಳಲ್ಲಿ ನಾವೊಂಥರ ಮೂಢರಿದ್ದಂಗೆ, ನಮಗೇನು ತೋಚೋದಿಲ್ಲ. ಅದಕ್ಕೋಸ್ಕರವಾಗಿ ಅನೇಕ ಕೀರ್ತನೆಗಳಲ್ಲಿ ನಮ್ಮನ್ನು ಎಚ್ಚರ ಮಾಡುವಂತೆ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ದಾಸವರೇಣ್ಯರು. ಇಂತಹ ದಾಸವರೇಣ್ಯರ ಕೃತಿಗಳನ್ನ ಈ ಒಂದು ತಂಡದಲ್ಲಿ ವಾಗ್ಗೇಯಕಾರರ ಕೃತಿಗಳನ್ನ, ಕರ್ನಾಟಕ ಒಂದು ಕ್ಲಾಸಿಕಲ್ ಎಲ್ಲವನ್ನೂ ಕೂಡ ಈ ಒಂದು ತಂಡದಲ್ಲಿ ನಿರಂತರವಾಗಿ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಅತ್ಯಂತ ನನಗೆ ಖುಷಿ ಅನ್ಸುತ್ತೆ. ಯಾಕಂದ್ರೆ ಆ ವೈಭವವನ್ನ ಪ್ರತಿನಿತ್ಯವೂ ಮಾಡುವುದು ಪುಣ್ಯದ ಕೆಲಸ. ವಾಣಿ ಮೇಡಮ್ ಅವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು, ಮಾಡರೇಟರ್ಸ್ ಎಲ್ಲ ತಂಡಕ್ಕೆ, ಇಡೀ ತಂಡಕ್ಕೆ ಇನ್ನಷ್ಟು ಶಕ್ತಿ ಕೊಟ್ಟು ಆ ಹರಿದಾಸ ವೈಭವವನ್ನ ಇನ್ನಷ್ಟು ಮನೆ ಮನೆಗೆ ತಲುಪಿಸುವಂತೆ ಆಗಲಿ, ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ದೇವರು ಅಂತ ಹೇಳಿ ನಾನು ಮನಪೂರ್ವಕವಾಗಿ ಆಶಿಸ್ತೇನೆ. ಯಾಕಂದ್ರೆ ಫೇಸ್ಬುಕ್ ಅಂತಹ ಸಾಮಾಜಿಕ ಜಾಲತಾಣಗಳನ್ನ ಬೇರೆ ರೀತಿಯಾಗಿ ಬಳಸಿಕೊಳ್ಳುವವರೇ ಹೆಚ್ಚು. ಅಂತಹ ಈ ಒಂದು ದಿನಮಾನದಲ್ಲಿ ಇಂತಹ ಒಂದು ಹರಿದಾಸ ವೈಭವವನ್ನ ಮಾಡ್ತಾ ಇರೋದು ಅತ್ಯಂತ ಸೊಗಸಾದಂತಹ ಒಂದು ಕಾರ್ಯಕ್ರಮ. ಅದಕ್ಕೋಸ್ಕರವಾಗಿ ಆ ಒಂದು ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಎಲ್ಲರೂ ತೇಲ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಎಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಆ ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ, ಮತ್ತಷ್ಟು ಹುಮ್ಮಸ್ಸು ಕೊಡ್ಲಿ ಎಲ್ಲರಿಗೂ ಅಂತ ಹೇಳಿ ನಾನು ಆಶಿಸ್ತೇನೆ ಅಂತ ಹೇಳಿ ಹೇಳ್ತಾ, ಇವತ್ತು ಏಕಾದಶಿಯ ಪ್ರಯುಕ್ತ ಒಂದೆಷ್ಟು ಮಾತುಗಳನ್ನ ಏಕಾದಶಿಯ ಬಗ್ಗೆ ಹೇಳ್ತಾ ನಾನು ಒಂದು ಕೃತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಆ ಒಂದು ಕೃತಿಯ ವಿವರಣೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಯಾರು ಜಾಯ್ನ್ ಆಗಿದ್ದು ಕೂಡ ಗೊತ್ತಾಗ್ತಾ ಇಲ್ಲ, ಆದ್ರೂ ಕೂಡ ಮಾತಾಡ್ತಾ ಇದ್ದೇನೆ. ಇವತ್ತಿನ ಏಕಾದಶಿಯ ಮಹತ್ವ ಮತ್ತು ಆಚರಣೆ ಯಾವ ರೀತಿಯಾಗಿ ಅನ್ನುವುದನ್ನ ಸ್ವಲ್ಪ ನೋಡಿಬಿಟ್ಟು ನಂತರದಲ್ಲಿ ಒಂದು ಕೃತಿಯ ವಿವರಣೆಯನ್ನ ಮಾಡೋಣ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾನಾ ವಿಧವಾದಂತಹ ಕಷ್ಟಗಳನ್ನ ನಾವು ಪಡ್ತೇವೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ, ಪ್ರತಿಯೊಬ್ಬರನ್ನ ಕೇಳಿದಾಗಲೂ ಕೂಡ ಎಲ್ಲರೂ ಹೇಳ್ತಾರೆ, ನಮ್ಮನೇಲಿ ಈ ಕಷ್ಟ ಇದೆ, ನಮ್ಮನೇಲಿ ಆ ಕಷ್ಟ ಇದೆ, ಅವರಿಂದ ಸಮಸ್ಯೆ ಇದೆ, ಏನೋ ಒಂದು ಒಟ್ಟಿನಲ್ಲಿ ಕಿಂಚಿತ್ತಾದ್ರೂ ಕೂಡ ಕಷ್ಟಗಳನ್ನ ನಾವು ಪಡ್ತಾ ಇರ್ತೇವೆ. ಈ ಕಷ್ಟಗಳಿಂದ ಪಾರಾಗುವುದು ಹೇಗೆ ಅನ್ನುವುದನ್ನ ನಾವೆಲ್ಲರೂ ಒಂದು ಪ್ರಶ್ನೆಯನ್ನ ಹಾಕಿಕೊಂಡಾಗ, ಪ್ರತಿಯೊಬ್ಬರಲ್ಲೂ ಒಂದು ಪ್ರಶ್ನೆ ಮೂಡಿ ಬಂದಾಗ ಅದರಲ್ಲಿ ನಮಗೆ ಪ್ರಾಚೀನರು, ಋಷಿಮುನಿಗಳು ಪುರಾಣ ಗ್ರಂಥಗಳಲ್ಲಿ ನಾನಾ ವಿಧವಾದಂತಹ ವ್ರತ ಕಥೆಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಎಲ್ಲ ವ್ರತಗಳಲ್ಲಿ ಯಾವ್ಯಾವ ವ್ರತಗಳನ್ನ ಆಚರಿಸ್ತೇವೆ? ಚಾತುರ್ಮಾಸ ವ್ರತವನ್ನ ಆಚರಿಸ್ತೇವೆ 4 ತಿಂಗಳು. ಅದರಲ್ಲಿ ಕ್ಷೀರ ವ್ರತ, ದಧಿ ವ್ರತ, ಶಾಖಾ ವ್ರತ, ಹೀಗೆ ವ್ರತಗಳನ್ನ ನಾವು ಆಚರಿಸ್ತೇವೆ. ಕೆಲವು ಮನಸ್ಸಿನ ಅಭಿಲಾಷೆಗಳನ್ನ ಪೂರೈಸಿಕೊಳ್ಳಿಕ್ಕೆ ನಮ್ಮಲ್ಲಿ ಸಂಪತ್ತು ಬೇಕು ಅಂತ ಕೆಲವರಿಗಿರುತ್ತೆ, ಕೆಲವು ಮನೆ ಕಟ್ಟಬೇಕು ಅಂತ ಇರುತ್ತೆ, ಅವೆಲ್ಲವುಗಳನ್ನ ಮಕ್ಕಳು ಬೇಕು ಅಂತ ಇರುತ್ತೆ ಕೆಲವರಿಗೆ. ಅವೆಲ್ಲ ಆಸೆಗಳನ್ನ, ಅಭಿಲಾಷೆಗಳನ್ನ ಪೂರೈಸಿಕೊಳ್ಳಿಕ್ಕೆ ವರಮಹಾಲಕ್ಷ್ಮಿ ವ್ರತ, ಮಂಗಳಗೌರಿ ವ್ರತ, ಈ ಎಲ್ಲ ವ್ರತಗಳನ್ನ ಆಚರಿಸ್ತೇವೆ.
ಈ ಎಲ್ಲ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠಕರವಾದದ್ದು ಏಕಾದಶಿಯ ವ್ರತ. ಏಕಾದಶಿಯ ವ್ರತದ ಬಗ್ಗೆ ಅನೇಕ ದಾಸವರೇಣ್ಯರು ಅದರ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಪಾಪ ಪರಿಹಾರ ಆಗೋದು, ಪುಣ್ಯ, ಮನಸ್ಸಿನ ಅಭಿಲಾಷೆ ಪೂರೈಸಿಕೊಳ್ಳೋದು ಎಲ್ಲವೂ ಒಟ್ಟಿಗೆ ನಮಗೆ ಅದು ದಕ್ಕಬೇಕು ಅಂತಂದ್ರೆ ಏಕಾದಶಿಯ ಒಂದು ವ್ರತವನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದು ವ್ರತಗಳನ್ನು ಆಚರಿಸಿದರೆ ಸಂಪತ್ತು ಬರುತ್ತೆ ಅಂತ, ಕೆಲವೊಂದು ವ್ರತ ಆಚರಿಸಿದರೆ ನಮಗೆ ಅಭಿಲಾಷೆಗಳ ಪೂರೈಕೆ ಆಗುತ್ತೆ ಅಂತ, ಕೆಲವೊಂದು ವ್ರತಗಳನ್ನು ಆಚರಿಸಿದ್ರೆ ಪಾಪ ಪರಿಹಾರ ಆಗುತ್ತೆ ಅಂತ. ಆದರೆ ಏಕಾದಶಿಯ ವ್ರತವನ್ನ ಯಾರು ಆಚರಿಸ್ತಾರೋ ಅವರಿಗೆ ಈ ಎಲ್ಲ ಏನೇನು ಅಭಿಲಾಷೆಗಳಿರ್ತಾವೋ, ಪಾಪ ಪರಿಹಾರ ಆಗ್ಬೇಕಂತಿರುತ್ತೋ, ಪುಣ್ಯ ಸಂಪಾದನೆ ಮಾಡ್ಬೇಕಂತಿರುತ್ತೋ ಎಲ್ಲವೂ ಕೂಡ ಒಟ್ಟಿಗೆ ನಮಗೆ ದಕ್ಕುವಂತಹ ವ್ರತ ಇದಾಗಿದೆ ಅಂತ ಹೇಳ್ಬೋದು. ಎಲ್ಲ ಪಾಪಗಳನ್ನ ಕೂಡ ಪರಿಹರಿಸುವಂತಹ ಸಾಮರ್ಥ್ಯ ಈ ಏಕಾದಶಿಯ ವ್ರತಕ್ಕಿದೆ. ಸತ್ಯಾತ್ಮ ತೀರ್ಥರು ಅನೇಕ ಪ್ರವಚನಗಳಲ್ಲಿ ಈ ಏಕಾದಶಿಯ ಬಗ್ಗೆ ಅತ್ಯಂತ ಸೊಗಸಾಗಿ ಅದ್ಭುತವಾಗಿ ವಿವರಣೆಯನ್ನ ಕೊಡ್ತಾರೆ. ಏಕಾದಶಿ ಯಾಕೆ ಮಾಡಬೇಕು, ನಾವು ಏನೇನು ಮಾಡಬೇಕು, ಅವತ್ತು ಏನೇನು ನಿಷಿದ್ಧ ಇದೆ, ನಿಷಿದ್ಧ ಅಂತಂದ್ರೆ ಏನೇನು ಮಾಡಬಾರ್ದು ಅವತ್ತಿನ ದಿವಸ, ಇಷ್ಟು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಅಂತಂದ್ರೆ ಏಕಾದಶಿದು ಅತ್ಯಂತ ಅದು ಸೊಗಸಾಗಿದೆ. ಆ ವ್ರತವನ್ನ ಯಾರು ನಿರ್ಮಲ ಮನಸ್ಸಿನಿಂದ ಆಚರಿಸ್ತಾರೋ ಅವರಿಗೆ ಆ ಹಸಿವು ಅನ್ನೋದು ಬರೋದಿಲ್ಲ. ಮನಸ್ಸು ದೃಢವಾಗಿದ್ದಾಗ ನಾವು ಏನೇ ವ್ರತವನ್ನ ಏನೇ ಮಾಡ್ಬೇಕಂತ ಹೊರಟಿದ್ರು ಕೂಡ ನಮಗೆ ಅದು ಕಷ್ಟ ಅಂತ ಅನ್ಸೋದಿಲ್ಲ. ನಾವು ಅನ್ಕೋತೀವಿ, ಅಯ್ಯೋ ಈ 15 ದಿನದಲ್ಲಿ 14 ದಿನವೂ ಎಷ್ಟು ಹೊಟ್ಟೆ ತುಂಬೋ ತರ, ಹಸು ಎಷ್ಟು ಹೊಟ್ಟೆ ಭಾರ ಅನ್ನೋ ತರ ತಿಂತಿರ್ತೀವಿ. ಆದ್ರೆ ಏಕಾದಶಿಯ ದಿನ ನೋಡಬೇಕಾದ್ರೆ ಯಾರು ನಿರ್ಮಲ ಮನಸ್ಸಿನಿಂದ ದೃಢ ಸಂಕಲ್ಪ ಮಾಡ್ಕೊಂಡು ಯಾರು ವ್ರತವನ್ನ ಆಚರಿಸ್ತಾರೋ ಅವರಿಗೆ ನಿಜವಾಗ್ಲೂ ಕೂಡ ಹಸಿವು ಅನ್ನೋದು ಆಗೋದಿಲ್ಲ, ಅದರ ಮೇಲೆ ಯೋಚನೆ ಕೂಡ ಹೋಗೋದಿಲ್ಲ. ಕೇವಲ ದೇವರ ನಾಮಸ್ಮರಣೆ ಮಾತ್ರ ಮಾಡುವಂಥದ್ದು. ಮತ್ತೆ ಹೇಳ್ತಾರೆ, ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶ್ಯಾಂ ಉಪಾಸ್ಯೇನ ಕಲಾ ನಾರ್ಹಂತಿ ಷೋಡಶಿ. ಸಾವಿರಾರು ಅಶ್ವಮೇಧ ಯಾಗ ಮಾಡಿದಂತಹ ಪುಣ್ಯ ಹಿಂದೆ ರಾಜ ಮಹಾರಾಜರುಗಳು ತಮ್ಮ ಇಡೀ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಈ ಯಾಗ ಮಾಡಿದರೆ ಹೆಚ್ಚು. ಆ ಒಂದು ಅಶ್ವಮೇಧ ಯಾಗವನ್ನ ಒಂದು ಸಲ ಮಾಡೋದೇ ಕಷ್ಟ, ಆದರೆ ಒಮ್ಮೆ ಮಾಡಲಿಕ್ಕೆ ವರ್ಷಗಟ್ಟಲೆ ಹಿಡಿತಾ ಇತ್ತಂತೆ. ಅದಕ್ಕೋಸ್ಕರವಾಗಿ ಅನೇಕ ರಾಜರುಗಳಿಗೆ ಈ ಅಶ್ವಮೇಧ ಯಾಗವನ್ನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಸಹಸ್ರ ಯಾಗ ಮಾಡಿದಂತಹ ಪುಣ್ಯ ಏಕಾದಶಿಯನ್ನ ಮಾಡಿದಾಗ ಬರುತ್ತೆ ಅಂತ ಹೇಳ್ತಾರೆ. ಮನುಷ್ಯನ ಪಾಪ ಪರಿಹರಿಸುವ, ಪುಣ್ಯ ತಂದುಕೊಡುವ, ಎಲ್ಲ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ವ್ರತ ಏಕಾದಶಿ. ಹೆಣ್ಣು ಸಿಗ್ತಾ ಇಲ್ಲ, ಏಕಾದಶಿ ವ್ರತ ಮಾಡಿ. ಗಂಡಾಗ್ತಾ ಇಲ್ಲ, ಏಕಾದಶಿಯ ವ್ರತವನ್ನ ಮಾಡಿ. ಒಳ್ಳೆ ಗಂಡು ಸಿಗ್ತಾನೆ, ಏಕಾದಶಿಯ ವ್ರತವನ್ನ ಮಾಡಿ. ಯಾರು ನಿರ್ಮಲ ಮನಸ್ಸಿನ ಮಾಡ್ತಾರೆ ಅವರಿಗೆ ಪುಣ್ಯ ದಕ್ಕತ್ತೆ ಅಂತ ಹೇಳಿ ಭಗವಂತನೇ ಈ ವ್ರತಕ್ಕೆ ಮುಖ್ಯವಾದಂತಹ ದೇವತೆಯಾಗಿದ್ದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಈ ಒಂದು ತಿಥಿ ಏಕಾದಶಿ ತಿಥಿಯಾಗಿದೆ ಅಂತ ಹೇಳಿ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಅಂತ ಹೇಳಿ. ಲಕ್ಷ್ಮೀಪತಿ ಪ್ರಸನ್ನ ಆದರೆ, ಲಕ್ಷ್ಮೀಪತಿ, ಲಕ್ಷ್ಮಿ ಅಂದ್ರೆ ಲಕ್ಷ್ಮೀದೇವಿಯ ಪತಿಯಾದಂತಹ ಶ್ರೀಮನ್ನಾರಾಯಣ ನಮಗೆ ಪ್ರಸನ್ನ ಆದರೆ ಇನ್ನೇನು ಎಲ್ಲವೂ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮುರ ಅಂತ ದೈತ್ಯ ಇದ್ದ, ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದ. ದೇವತೆಗಳೆಲ್ಲರೂ ಭಗವಂತನ ಹತ್ತಿರ ಹೋಗಿ ಕೇಳ್ಕೊಳ್ತಾರೆ. ರಾಕ್ಷಸನ ಬಳಿ ಯುದ್ಧಕ್ಕೆ ನಿಂತ ಭಗವಂತ ಸಾವಿರಾರು ವರ್ಷ ಯುದ್ಧ ಮಾಡಿದ. ಸುಸ್ತಾದವನಂತೆ ನಟಿಸಿ ಗುಹೆಯೊಳಗೆ ಹೋದ. ವಿಷ್ಣುವಿನ ದೇಹದಿಂದ ಒಬ್ಬ ಕನ್ಯೆ ಉತ್ಪತ್ತಿಯಾಗಿ ಅವಳು ರಾಕ್ಷಸನನ್ನು ಸಂಹಾರ ಮಾಡಿದಳು ಅಂತ ಹೇಳ್ತಾರೆ. ವಿಷ್ಣುವಿಗೆ ಆವಾಗ ಎಚ್ಚರ ಆಯಿತು. ಯಾರು ಕೊಂದದ್ದು ಅಂತ ಕೇಳಿದಾಗ ಕನ್ಯಸ್ವಾಮಿ ಅಂತ ಹೇಳ್ತಾರೆ. ನಿನ್ನ ಅನುಗ್ರಹದಿಂದ ಬಂದವಳು ಆ ಕನ್ಯೆ. ಭಗವಂತ ಕಣ್ಮುಚ್ಚಿದ ಅಂದರೆ ನಿದ್ದೆ ಮಾಡಿದ ಅಂತಲ್ಲ, ಅದು ಯೋಗ ನಿದ್ರೆ ಅಂತ ಹೇಳ್ತಾರೆ. ಅವನ ಇಚ್ಛೆಯಿಂದಲೇ
ಲಕ್ಷ್ಮಿಯಾದ್ರೆ ಆ ರೂಪ, ಲಕ್ಷ್ಮಿಯದ್ದೇ ಆ ರೂಪ ಅಂತ ಹೇಳ್ತಾರೆ. ನಿನಗೆ ಏನು ಬೇಕು ಕೇಳು, ಯಾರು ಈ ದಿನ ವ್ರತವನ್ನ ಮಾಡ್ತಾರೋ ಅವರ ಸಕಲ ಪಾಪಗಳನ್ನ ಮಾಡಿದರೂ ಕೂಡ ಪರಿಹಾರ ಮಾಡಬೇಕು ಅಂತ ಹೇಳ್ತಾಳೆ. ಹಂಗಂತೇಳಿ ನಾವು ಪಾಪ ಮಾಡ್ತಾನೇ ಕುತ್ಕೋಬಾರ್ದು. ಏಕಾದಶಿ ಮಾಡ್ತೀನಿ, ನಾನು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡ್ತೇನೆ. ತೊಂದರೆ ಅಂತ ಹೇಳಿದ್ರೆ ಯಾರನ್ನೂ ಹೊಡೆಯೋದು ಬಡಿಯೋದು ಅಂತಲ್ಲ. ಯಾರಿಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾರೋ, ಯಾರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೋ ಅದೂ ಕೂಡ ಪಾಪದ ಲೆಕ್ಕದಲ್ಲೇ ಬರುತ್ತೆ ಅಂತ ಹೇಳ್ತಾರೆ. ನಾವು ಮಾಡಿಬಿಡ್ತೇವೆ, ನಮಗೊಂದು ಅಹಂಕಾರ ಇರುತ್ತೆ, ನಾನು ಏನು ಮಾಡಿದ್ರೂ ಶ್ರೇಷ್ಠ, ನಾನೇ ಶ್ರೇಷ್ಠ, ಯಾವತ್ತು ನಾನೇ ನಾನು ಅಂತ ಬಂದಾಗ ಅದು ಅವರ ಒಂದು ಅವನತಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ದುರಹಂಕಾರವನ್ನು ಪಟ್ಕೊಳ್ಬಾರ್ದು. ನಮಗೇನೇ ಬಂದರೂ ಕೂಡ ನಮಗಿನ್ನೂ ಏನು ಅದು ಬಂದಿದ್ದು ಏನೂ ಅಲ್ಲ. ಅದು ಅಂತಂದರೆ ನಾವು ಸಾಧನೆ ಮಾಡಿದ್ದು ಕಿಂಚಿತ್ತು ಮಾತ್ರ, ಸಾಧನೆನೇ ಅಲ್ಲ ಅದು. ಎಲ್ಲ ಅಣುವಿನಲ್ಲಿ ಪರಿಪೂರ್ಣವಾದಂತಹ ದೇವರ ನಾಮಸ್ಮರಣೆಯನ್ನ ಜನ್ಮ ಜನ್ಮದಲ್ಲೂ ಮಾಡ್ತಾ ಇದ್ರೂ ಕೂಡ ಸಾಲೋದಿಲ್ಲ. ಅಂತಹ ನಾಮಸ್ಮರಣೆ. ಸಮುದ್ರ ಮಥನದಲ್ಲಿ ಎಲ್ಲಾ ದೇವತೆಗಳು ಕಡಿದ್ರೂ ಕೂಡ ಅಮೃತ ಬರ್ತಾ ಇರಲಿಲ್ಲ. ಏಕಾದಶಿ ದಿನ ಉಪವಾಸ ಮಾಡ್ತಾ ಶ್ರೀ ಸೂಕ್ತ ಪಠಣೆ ಮಾಡಿದ್ರಂತೆ, ಆವಾಗ ಅಮೃತ ಮೇಲೆ ಬಂತು ಅಂತ ಹೇಳ್ತಾರೆ. ಸಾವೇ ಇಲ್ಲದ ಮೋಕ್ಷ ಪ್ರಾಪ್ತಿಯಾಗತ್ತೆ. ಯಾವ ದೇವತೆಗಳೂ ನೈವೇದ್ಯವನ್ನ ಈ ದಿನ ಕೊಡಬಾರ್ದು. ಯಾವ ದೇವತೆಗಳಿಗೂ ಅಂತಂದ್ರೆ ನಾರಾಯಣನನ್ನ ಹೊರತುಪಡಿಸಿ ಯಾವ ದೇವತೆಗಳಿಗೂ ಕೂಡ ನೈವೇದ್ಯವನ್ನೂ ಕೊಡಬಾರದು, ಹೂವಿನನ್ನೂ ಏರಿಸಬಾರದು. ಪರಮಾತ್ಮನಿಗೆ ಮಾತ್ರ ಹೂವಿನ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನ ಅವತ್ತಿನ ದಿನ ಮಾಡಬೇಕು. ಇವತ್ತಿನ ದಿನ ಪರಮಾತ್ಮನಿಗೆ ಮಾತ್ರ ಹೂವಿನ ಸಮರ್ಪಣೆಯನ್ನ ಮಾಡಬೇಕು. ಎಲ್ಲ ದೇವತೆಗಳಿಗೂ ಕೂಡ ಯಾಕೆ ಮಾಡಬಾರ್ದು ಅಂದ್ರೆ ಎಲ್ಲರೂ ಕೂಡ ಏಕಾದಶಿಯ ವ್ರತವನ್ನ ಆ ಪರಮಾತ್ಮನ ಒಂದು ಒಲುಮೆಗೆ ಮಾಡ್ತಾ ಇರ್ತಾರೆ. ಲಕ್ಷ್ಮಿಯಿಂದ ಹಿಡಿದು ಎಲ್ಲರೂ ಕೂಡ. ಕೆಲವರು ಹೇಳ್ತಾರೆ, ಒಂದು ನಿಮಿಷ. ಕ್ಷಮೆ ಇರಲಿ. ಇವತ್ತಿನ ದಿನ ಹೂವನ್ನ ಏರಿಸಬಾರದು ಅಂತ ಹೇಳಿ ಕೆಲವರು ಏನಂತಾರೆ, ಲಕ್ಷ್ಮೀ ದೇವಿಗೆ ಏರಿಸಬಹುದಲ್ಲ ಅಂತ ಹೇಳಿ ವಾದವನ್ನ ಮಾಡ್ತಾರೆ. ಪರಮಾತ್ಮ ಅಂದ್ರೆ ಲಕ್ಷ್ಮೀ ದೇವಿ ಅವರೆಲ್ಲ ಹೇಳ್ತಾರೆ, ದಾಸವರಣ್ಯರು ಲಕ್ಷ್ಮೀ ದೇವಿಯ ಸಹಿತವಾಗಿ ಎಲ್ಲರೂ ಕೂಡ ಪರಮಾತ್ಮನ ಒಲುಮೆಗೋಸ್ಕರ ಏಕಾದಶಿಯ ವ್ರತವನ್ನ ಮಾಡ್ತಾ ಇರಬೇಕಾದ್ರೆ ಯಾರಿಗೂ ಕೂಡ ನೈವೇದ್ಯವನ್ನ ಮಾಡಬಾರದು ಮತ್ತು ಹೂವಿನ ಏರಿಸಬಾರದು ಅಂತ ಹೇಳಿ ಗೊತ್ತಾದ ಮೇಲೆ ನಾವು ಮಾಡಬಾರ್ದು ಅಂತ. ಇದಿಷ್ಟು ನಾವು ಏಕಾದಶಿಯ ಒಂದು ಮಹತ್ವದ ಬಗ್ಗೆ. ವರಂ ಸಮಾತೃ ಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯಾ ಸುರಾಪಾನಂ, ಏಕಾದಶ್ಯಾನ್ನ ಭೋಜನ ಅಂತ ಹೇಳ್ತಾರೆ. ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ.
ದಾಸರು ಹೇಳ್ತಾರೆ, ಹರಿದಿನದಲ್ಲಿ ಏಕಾದಶಿಯ ದಿನ ಯಾರು ಊಟ ಮಾಡ್ತಾರೋ ಅವರಿಗೆ ಘೋರ ನರಕ ತಪ್ಪೋದಿಲ್ಲ, ಅವರಿಗೆ ಘೋರ ನರಕ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು. ನೀನು ಅವತ್ತಿನ ದಿನ ಅನ್ನವನ್ನು ತಿಂದ್ರೆ ಆ ಒಂದೊಂದು ಅಗಳು ಕೂಡ ಕೋಟಿ ಕೋಟಿ ಕ್ರಿಮಿಯಾಗಿ ನಿನಗೆ ಬಾಧಿಸುತ್ತೆ ಅಂತ ಹೇಳಿ, ಏಕಾದಶಿಯ ದಿನ ತಿಂದ್ರೆ ಅಂತವರಿಗೆ ಬಾಧಿಸುತ್ತೆ ಅಂತ ಹೇಳಿ ಹೇಳ್ತಾರೆ. ಅಂದಿನ ಅನ್ನವು ನಾಯಿ ಮಾಂಸ ಅಂತ ಹೇಳ್ತಾರೆ. ಮಾಂಸದಕ್ಕೆ ಸಮಾನ ಅಂತೆ ಏಕಾದಶಿ ದಿನ ನಾವೇನನ್ನು ಅನ್ನ ತಿಂದ್ರೆ ಅಂತ ಹೇಳಿ. ಮಂದರಧರನ ದಿನದಿ ಉಂಡವರನ್ನು ಹಂದಿಯ ಸುಡುವಂತೆ ಸುಡಿಸುವ ಯಮನು ಅಂತ ಹೇಳ್ತಾರೆ. ಎಷ್ಟು ಘೋರವಾದಂತಹ ನರಕದ ಶಿಕ್ಷೆ ಆಗುತ್ತೆ ಅಂತವರಿಗೆ ಅಂತಂದ್ರೆ, ಯಾರು ಏಕಾದಶಿಯ ದಿನ ಕೈಲಾಗಲ್ಲ ಅಂತನ್ನೋರು ತಿನ್ನೋದು ಬೇಡ, ಅಂದ್ರೆ ಉಪವಾಸ ಇರೋದು ಬೇಡ. ಅವತ್ತಿನ ದಿನ ಅನ್ನವನ್ನ ಹೊರತುಪಡಿಸಿ ತಿಂಡಿಯನ್ನ ತಿನ್ನಿ ಅಂತ ಹೇಳಿದ್ದಾರೆ, ಹಣ್ಣನ್ನ ತಿನ್ನಿ ಅಂತ ಹೇಳಿದ್ದಾರೆ, ಹಾಲನ್ನ ಕುಡಿರಿ ಅಂತ ಹೇಳಿದ್ದಾರೆ. ಯಾರಿಗಾಗಲ್ಲ? ವಯಸ್ಸಾದವರಿಗೆ, ಮಕ್ಕಳಿಗೆ, ಆಮೇಲೆ ಯಾವುದಾದ್ರೂ ಏನಾದ್ರೂ ಕಾಯಿಲೆ ಇರುವಂತಹವರಿಗೆ, ಗರ್ಭಿಣಿ ಹೆಂಗಸರಿಗೆ ಅಂತವರು ತಗೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ದೇವರು ನಮಗೆ ಗಟ್ಟಿಮುಟ್ಟಿಯಾದಂತಹ ಶರೀರವನ್ನ ಕೊಟ್ಟಾಗ, ಆರೋಗ್ಯವನ್ನ ಕೊಟ್ಟಾಗ, ಅವತ್ತು 15 ದಿವಸಕ್ಕೆ ಒಂದು ದಿನ ನಾವು ಏಕಾದಶಿಯನ್ನ ಮಾಡಿದರೆ ಏನ್ ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಪುರಂದರದಾಸರು, ಹಂದಿಯ ಸುಡುವಂತೆ. ಹೆಂಗೆ ಆ ಮಾಂಸವನ್ನ ಸುಡುವವರಿಗೆ ಅವರಿಗೆ ಏನೂ ಕೂಡ ಅನ್ಸೋದಿಲ್ಲ, ಅಯ್ಯೋ ಆ ಪ್ರಾಣಿ ಹಿಂಸೆ ಆಗ್ತಾ ಇದೆ, ಅವ್ರಿಗೇನು ಅನ್ಸೋದಿಲ್ಲ. ಆ ರೀತಿಯಾಗಿ ಯಮದೇವರು ನಮ್ಮನ್ನು ಸುಡ್ತಾನಂತೆ. ಅಷ್ಟು ಘೋರವಾದ ನರಕ ಶಿಕ್ಷೆ ನಾವು ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ದಾಸರು ನಮಗೆ ಹೇಳಿದ್ದಾರೆ. ಪಿಷ್ಟಂ ಲವಣ ಯೋಗತಃ, ಉಪ್ಪು ಹಾಕಿ ಮಾಡಿದ ವಸ್ತುಗಳು ಕೂಡ ಅನ್ನಕ್ಕೆ ಸಮಾನ ಅಂತಾರೆ. ಅದಕ್ಕೆ ಅವತ್ತಿನ ದಿನ ಬೆಟರು ನಾವೇನು ತಿಂದೇ ಇರೋದೇ ವಾಸಿ. ಯಾಕಂದ್ರೆ ಎಲ್ಲವನ್ನು ತಿಳ್ಕೊಂಡ ಮೇಲೆ ಮತ್ತೆ ತಿರ್ಗಾ ಅದೇ ತಪ್ಪನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮಷ್ಟು ಪಾಪಿಷ್ಟ್ರು ಯಾರೂ ಇಲ್ಲ ಅಂತ ಹೇಳಿ. ಕೆಲವರು ಹೇಳ್ತಾರೆ ಮಾಡಬೇಕು ಅಂತ ಮನಸ್ಸಿದೆ, ಆದ್ರೆ ನನಗೆ ಮಾಡೋಕ್ಕಾಗೋದಿಲ್ಲ. ಮಾಡಬೇಕು ಅಂತ ಮನಸ್ಸಿದೆ, ನನ್ನ ದೇಹ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಈ ರೀತಿಯಾಗಿ ಹೇಳ್ತಾರೆ. ಅದಕ್ಕೆ ನಿತ್ಯ ಎಷ್ಟು ಆಹಾರ ಸ್ವೀಕಾರ ಮಾಡ್ತಾರೆ, ಅದರಲ್ಲಿ ಕಾಲು ಭಾಗ ತಿನ್ನಬಹುದು ಅಂತ ಹೇಳಿ. ತುಪ್ಪ, ಹಾಲು, ಡ್ರೈ ಫ್ರೂಟ್ಸ್ ಹೊಟ್ಟೆ ತುಂಬ ತಿನ್ನಬಾರ್ದು. ತಿನ್ರಿ, ಆದ್ರೆ ಹೊಟ್ಟೆ ತುಂಬ ದಿನ ತಿಂದಂಗೆ ತಿನ್ನಬೇಡಿ ಅಂತ ಹೇಳ್ತಾರೆ. ಆಗೋಲ್ಲ, ನನಗೆ ದೈಹಿಕ ವೀಕ್ನೆಸ್ ಇದೆ, ನನಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮನಸ್ಸಿಗೆ ಗಟ್ಟಿತನ ಇಲ್ಲ ಅಂತ ಹೇಳ್ತಾರೆ. ಇಚ್ಛಾಶಕ್ತಿ ಇದ್ದಾಗ ಮಾಡುವುದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಇದಿಷ್ಟು ಏಕಾದಶಿಯ ಬಗ್ಗೆ ಕೆಲವೊಂದು ಮಾತುಗಳು. ಇನ್ನು ತುಂಬ ಮಾತಾಡೋದು ಪ್ರಾರಂಭ ಮಾಡಿದ್ರೆ ಅದು ನಿಲ್ಲೋದೇ ಇಲ್ಲ ಏಕಾದಶಿಯ ಬಗ್ಗೆ. ಏನೇನು ಮಾಡಬಾರ್ದು, ತಾಂಬೂಲ ಹಾಕೋಬಾರ್ದು, ಹೂವನ್ನ ಮುಡ್ಕೋಬಾರ್ದು, ಅದಾದ ಮೇಲೆ ಬಿಸಿನೀರು ಸ್ನಾನ ಮಾಡಬಾರ್ದು, ತಲೆಗೆ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬಾರ್ದು, ಬೆಳಗ್ಗೆ ಮಲಗಬಾರ್ದು, ಏಕಾದಶಿ ದಿನ ಮಲಗಬಾರ್ದು, ಜೂಜು ಆಡಬಾರ್ದು, ವ್ಯಾಯಾಮ ಮಾಡಬಾರ್ದು, ಪತಿ ಪತ್ನಿಯರ ಸಂಭೋಗ ಆಗಬಾರ್ದು, ದೇಹಕ್ಕೆ ಹೆಚ್ಚು ಅಲಂಕಾರ ಮಾಡಿಕೊಳ್ಬಾರ್ದು. ಏನೇನೋ ತುಂಬಾ ಇದೆ. ಅದರಲ್ಲಿ ಯಾವುದು ನಮಗೆ ಆಗುತ್ತೋ, ಕೈಲಾಗುತ್ತೋ ಅದನ್ನ ನಾವು ಅನುಸರಿಸಬೇಕು ಅಂತ. ಶೇವಿಂಗು, ಕಟಿಂಗು ಏನು ಮಾಡಬಾರ್ದು. ಎಷ್ಟೊಂದು ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ ಅಂದ್ರೆ ಏಕಾದಶಿ ದಿನ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಇದರ ಬಗ್ಗೆ. ದಶಮ್ಯಾಮೇಕ ಭುಕ್ತೋಹಂ ಉಪವಾಸ ದ್ವಯಂ ಹರೆ ಕೃತ್ವಾ ತುರಿಯೇ ದ್ವಾದಶ್ಯಾಂ ವಿಧಾಸ್ಯಾಮಿ ತು ಪಾರಣಂ ಚತುರ್ದಿನ ವ್ರತಾದಸ್ಮ ಪರಮೇಶ್ವರ ಭೂತ್ವಾ ಪ್ರಸನ್ನ ಹೃದಯೇ ಭಕ್ತಿಂ ಮೇ ವರ್ಧಯಾನಿಶಂ. ಶ್ರವಣ ನಕ್ಷತ್ರ ಬಂದಾಗ 2 ದಿನ ಏಕಾದಶಿಯನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾ ಹಮೆ ಪರೇಹ ನಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ.
ಆ ಏಕಾದಶಿಯ ದಿನ ಹರಿನಾಮ ಸ್ಮರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಾಣಿ ಮೇಡಮ್ ಅವ್ರಿಗೆ ಎಲ್ಲ ಪುಣ್ಯ ಅವರಿಗೂ ಕೂಡ ಲಭಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ ಇಂತಹ ಅನೇಕ ಸಂಗೀತಗಾರರನ್ನು, ಅನೇಕ ವಾಗ್ಗೇಯಕಾರರನ್ನು, ಅನೇಕ ಮಾತುಗಾರರನ್ನು ಕರೆಸಿ ಈ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಇನ್ನಿಷ್ಟು ಈ ಒಂದು ಕೆಲಸ ಸಾಗಲಿ ಅಂತ ಹೇಳಿ ಈ ವಾರ್ಷಿಕೋತ್ಸವದ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರದಲ್ಲಿ ನಾನು ಇವತ್ತಿನ ದಿನ ಒಂದು ಕೃತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ನೀವು ಕೇಳಿತೀರಾ? ಗೋಪಾಲದಾಸರು ಅತ್ಯಂತ ಸೊಗಸಾಗಿ ನಮಗೆ ಹೇಳ್ತಾ ಇದ್ದಾರೆ, ಎಷ್ಟು ಅದ್ಭುತವಾಗಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ, ಏನೇನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವುದನ್ನ ಈ ಒಂದು ಕೃತಿಯಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಗೋಪಾಲದಾಸರು ಒಗೆತನದೊಳು ಸುಖವಿಲ್ಲ ಈ ಒಂದು ಹಾಡನ್ನ ಹೇಳುವುದರ ಮೂಲಕವಾಗಿ ಅದರ ಅರ್ಥ ವಿವರಣೆಯನ್ನು ಕೂಡ ಮಾಡ್ತಾ ಹೋಗ್ತೇನೆ. ನನಗೆ ತಿಳಿದಷ್ಟು ಮಟ್ಟಿಗೆ ಅದನ್ನ ಮಾಡುವಂತಹ ಪ್ರಯತ್ನ. ಒಗೆತನದೊಳು ಸುಖವಿಲ್ಲ ಒಲ್ಲೆಂದರೆ ನೀ ಬೇಡೆಯಲ್ಲ. ಒಗೆತನದೊಳು ಸುಖವಿಲ್ಲ ಒಲ್ಲೆಂದರೆ ನೀ ಬಿಡೆಯಲ್ಲ. ಜಗದೋಳು ಹಗರಣ ಮಿಗಿಲಾಯಿತು ಪನ್ನಂಗ ನಗರ ನಿವಾಸ. ಒಗೆತನದೊಳು ಸುಖವಿಲ್ಲ ಒಲ್ಲೆಂದರೆ ನೀ ಬಿಡೆಯಲ್ಲ. ಮೂರು ಬಣ್ಣಿಗೆಯ ಮನೆಗೆ ಮೂರೆರಡು ಭೂತಗಳು, ಮೂರು ನಾಲ್ಕು ಪ್ರಕಾರಕ್ಕೆ ಮೂರಾರು ಚಿತ್ರಗಳು, ಮೂರು ಅವಸ್ಥೆಯು ದಿನಕ್ಕೆ 360 ಮೂರು ವಿಧದ ಅನ್ನದಿಂದ ಮೂರು ತಪಕಾದೆ. ಒಗೆತನದೊಳು ಸುಖವಿಲ್ಲ ಒಲ್ಲೆಂದರೆ ನೀ ಬಿಡೆಯಲ್ಲ. ಈ ಒಂದು ಮೊದಲನೆಯ ನುಡಿಯಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಫಸ್ಟ್ ಒಗೆತನದಲ್ಲಿ, ಒಗೆತನ ಅಂತಂದ್ರೆ ಏನು? ಒಗೆಯೋದು, ಬಟ್ಟೆ ಒಗೆಯೋದು ಅಲ್ಲ. ಬಟ್ಟೆ ಒಗೆಯೋದು ಯಾವುದು ಅಂತಂದ್ರೆ ನಮ್ಮ ಒಂದು ಜೀವನವೆಂಬ ಬಟ್ಟೆ. ಈ ಒಂದು ಬಟ್ಟೆಯನ್ನ ಒಗೆಯೋದ್ರಲ್ಲಿ ಯಾವುದೇ ಸುಖ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಗೆತನದೊಳು ಸುಖವಿಲ್ಲ. ಈ ಒಂದು ಜೀವನವೆಂಬ ಒಂದು ಸಂಸಾರ ಏನಿದೆಯಲ್ಲ, ಈ ಒಂದು ಸಂಸಾರದ ಸಾಗರದಲ್ಲಿ ಏನೂ ಸುಖ ಇಲ್ಲ. ಆದರೂ ಕೂಡ ನೀನು ಬಿಡ್ತೀಯ ಸ್ವಾಮಿ? ನೀನು ಬಿಡೋದಿಲ್ಲ. ಆ ಒಂದು ಜೀವನಕ್ಕೆ, ಆ ಒಂದು ಸಂಸಾರದ ಕೂಪೆಗೆ ನಮ್ಮನ್ನು ನೂಕಿದ್ದೀಯಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಂಸಾರದಲ್ಲಿ ಲೇಷ ಮಾತ್ರವೂ ಕೂಡ, ಸ್ವಲ್ಪ ಕೂಡ ಸುಖ ಇಲ್ಲ. ಸ್ವಲ್ಪ ಸುಖ ಇದೆ, ಒದಗಿ ಬಂದಿದೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಕಷ್ಟ ಮೇಲನೇ ಬಿದ್ದು ಒಳ್ಳಾಡ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದರಲ್ಲಿ ಇದ್ದು ತೊಡಲುವುದು ನನ್ನಿಂದ ಆಗ್ತಾ ಇಲ್ಲ ಸ್ವಾಮಿ. ಈ ಪ್ರಾರಬ್ಧ ಕರ್ಮವನ್ನ ಎಷ್ಟು ದಿನ ನಾನು ಅನುಭವಿಸ್ಲಿ? ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಪ್ರಪಂಚದಲ್ಲಿ ಕಷ್ಟವು ಅತಿಶಯವಾಗಿದ್ದು
ಶೇಷಾಚಲವಾಸಿಯಾದಂತಹ ಅರ್ಥಾತ್ ವೈಕುಂಠ ನಿವಾಸಿಯಾದಂತಹ ಶ್ರೀನಿವಾಸನೇ ನನ್ನನ್ನ ಅಂದರೆ ಇಡೀ ಜೀವ ವರ್ಗವನ್ನ ಕರುಣದಿಂದ ಕಾಪಾಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಒಗೆತನದೊಳು ಸುಖವಿಲ್ಲ ಒಲ್ಲೆಂದರೆ ನನಗೆ ಬೇಡಪ್ಪ ಈ ಸಂಸಾರ, ಬೇಡಪ್ಪ ನನಗೆ ಈ ಒಂದು ಸಂಸಾರ ಸಾಗರ ಬೇಡ ಜೀವನ ಅಂತಂದ್ರೆ ಬಿಡ್ತೀಯ ಸ್ವಾಮಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಅದಲ್ಲದೆ ಮೊದಲನೇ ನುಡಿಯಲ್ಲಿ ಹೇಳ್ತಾರೆ, 3 ಬಣ್ಣಿಗೆಯ ಮನೆಗೆ 3 ಭೂತಗಳು, 3-4 ಪ್ರಕಾರಕ್ಕೆ 3-6 ಛಿದ್ರಗಳು. ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಂಸಾರ ಮಾಡಲು ಸಾಧನವಾಗಿ ಮುಖ್ಯವಾಗಿ ನಮಗೇನು ಬೇಕು? ಸಂಸಾರ ಮಾಡಲಿಕ್ಕೆ ಮುಖ್ಯವಾಗಿ ಶರೀರ ಬೇಕು. ಆ ಶರೀರ ಹೇಗೆ ಇದೆ ಅಂತ ಹೇಳಿದ್ರೆ, 3 ಬಣ್ಣಿಗೆಯ ಮನೆಗೆ 3 ಭೂತಗಳು. 3 ಬಣ್ಣಿಗೆಯ ಮನೆ ಅಂತಂದ್ರೆ ಬಿಳುಪು, ಕೆಂಪು, ಬಿಳುಪು ಅಂದ್ರೆ ವೈಟು, ಬಿಳಿಯಾದ ಬಣ್ಣ, ಕೆಂಪು, ಕಪ್ಪು ಅಂದ್ರೆ ಬಿಳುಪು ಅಂದ್ರೆ ಸತ್ವ, ಕೆಂಪು ಅಂದ್ರೆ ರಜ, ಕಪ್ಪು ಅಂದ್ರೆ ತಮ. ಈ 3 ಗುಣಗಳಿಂದ ಕೂಡಿದೆ ಅಂತ ಹೇಳಿ ಸಂಸಾರ ಎದರಿಂದ ಕೂಡಿದೆ? ಸತ್ವ, ರಜ, ತಮ. ಈ 3 ಒಂದು ಬಣ್ಣಗಳಿಂದ ತುಂಬಿದೆ ಮನೆ ಅಂತ ಹೇಳಿ. 2 ಭೂತಗಳು, 3 + 2 ಎಷ್ಟು? 5. 5 ಯಾವ ಭೂತಗಳು ಅಂತಂದ್ರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಆಕಾಶ ಎಂಬ ಈ 5 ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ದೇಹ ಎಂಬ ಪಟ್ಟಣಕ್ಕೆ 3-4 ಪ್ರಕಾರಕ್ಕೆ 3 + 4 ಎಷ್ಟು? 7. 7 ಪ್ರಕಾರಗಳು ಯಾವುವು? ತ್ವಕ್ಕು, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ ಎಂಬ 7 ವಿಧ ಧಾತುಗಳೆಂಬ ಪ್ರಕಾರಗಳನ್ನು ನಾವು ನೋಡಬಹುದಾಗಿದೆ. ಅದಲ್ಲದೆ ಈ ಪಟ್ಟಣದಲ್ಲಿ ಬಾಗಿಲುಗಳಂತೆ 3-6 ಛಿದ್ರಗಳು. 3 + 6 ಎಷ್ಟು? 9. 9 ಕಿಂಡಿಗಳಿವೆ. ಅವು 2 ಕಣ್ಣುಗಳು, 2 ಮೂಗಿನ ಹೊಳ್ಳೆಗಳು, 1 ಬಾಯಿ, 2 ಕಿವಿ, 1 ಗುದ, 1 ಉಪಸ್ಥ, ಹೀಗೆ 9 ಬಾಗಿಲುಗಳನ್ನ ನಮ್ಮ ಒಂದು ದೇಹ ಒಳಗೊಂಡಿದೆ ಅಂತ ಹೇಳಿ. ಎಷ್ಟು? 9 ಕಿಂಡಿಗಳನ್ನ ಒಳಗೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. 3 ಅವಸ್ಥೆಯು ದಿನಕ್ಕೆ, ಈ ದೇಹಕ್ಕೆ ದಿನವೊಂದಕ್ಕೆ 3 ಅವಸ್ಥೆಗಳು. ಯಾವ್ಯಾವು? ಜಾಗೃತ, ಸ್ವಪ್ನ, ಸುಷುಪ್ತಿ. ಈ 3 ಅವಸ್ಥೆಗಳಿಂದ ನಡೀತಾ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಲ್ಲದೆ ನಂತರದಲ್ಲಿ 310ರಲ್ಲಿ 310ರಲ್ಲಿ ಅಂದ್ರೆ ಹೀಗೆ 360 ದಿವಸಗಳಲ್ಲಿ, ಅರ್ಥಾತ್ ಪ್ರತಿದಿನವೂ 3 ವಿಧದ ಅನ್ನದಿಂದ, 3 ವಿಧದ ಅನ್ನವನ್ನ ತಿನ್ಬೇಕು ಅಂದ್ರೆ ಸಂಚಿತ, ಆಗಾಮಿ, ಪ್ರಾರಬ್ಧ. ಇವು 3ಗಳನ್ನ ನಾವು ಅನುಭವಿಸಲೇಬೇಕು. ಪ್ರಾರಬ್ಧ ಹಿಂದಿಂದು, ಸಂಚಿತ, ಆಗಾಮಿ, ಪ್ರಾರಬ್ಧ ಹಿಂದಿಂದು ಬರೋದು, ಇವಾಗ ಮಾಡ್ತಾ ಇರೋದು ಎಲ್ಲವನ್ನೂ ಕೂಡ ನಾವು ಅನುಭವಿಸಲೇಬೇಕು 3 ವಿಧದ ಅನ್ನದಿಂದ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಗೋಪಾಲದಾಸರು. ನಾವು ಅನ್ನ ಅಂದ್ಕೂಡ್ಲೆ ನಾವೇನು ಅಂತೀವಿ? ತಿನ್ನೋದು ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಅನ್ನ ಅದಲ್ಲ. ನಾವು ಮಾಡಿರುವಂತಹ ಪ್ರಾರಬ್ಧ ಕರ್ಮಗಳು, ಮಾಡ್ತಾ ಇರುವಂತಹ ಕರ್ಮಗಳು, ಮಾಡುವಂತಹ ಕರ್ಮಗಳು ಎಲ್ಲವನ್ನೂ ಕೂಡ ಇದೇ ಒಂದು ಬದುಕಿನಲ್ಲಿ, ಜೀವನದಲ್ಲಿ ಅನುಭವಿಸಿಯೇ ತೀರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. 3 ತಾಪಕ್ಕಾಗಿ, ಹೀಗೆ ಅನುಭವಿಸುವುದರಲ್ಲಿ 3 ತಾಪಗಳು ನನ್ನನ್ನ ಬಾಧಿಸ್ತವೆ. 3 ತಾಪಗಳು ಯಾವ್ಯಾವು ಅಂತಂದ್ರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ. ತನ್ನಿಂದ, ಪರರಿಂದ ಮತ್ತು ದೈವದಿಂದ. ಈ ತಾಪಗಳನ್ನ ನಾ ಎಲ್ಲವನ್ನೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ ಅಂತ ಹೇಳಿ ಸ್ವಾಮಿಯೇ ನನ್ನನ್ನು ಕಾಪಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ 5 ಮಂದಿ ಭಾವನವರು, 5 ಮೈದುನರು ಕೂಡಿ 5 ಪರಿ ತಾನಾಗಿ ಮಾವ 5 ಕತ್ತಲೆ ಕೋಣೆ ಗೈರಿಸುವಂತೆ ಮಾಡುವರು, 5 ತಂದು ಬೆಚ್ಚಿಸುವ 5ನೇ ಬೊಕ್ಕಸದ ಮನೆ.
ನ ಎಲ್ಲಿಹುದು ನಾ ಕಾಣೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎರಡನೇ ನುಡಿಯಲ್ಲಿ ಯಾವ ರೀತಿಯ ವರ್ಣನೆ ಅಂತಂದ್ರೆ, ನನ್ನ ಈ ಸಂಸಾರದಲ್ಲಿ 5 ಮಂದಿ ಭಾವನವರು. ಭಾವನವರು ಅಂತ ಅಂದ್ಕೂಡಲೇ ನಾವು ಬೇರೆ ತಿಳ್ಕೊತೀವಿ. ಭಾವನವರು ಯಾರು ನಮ್ಮ ಸಂಸಾರದಲ್ಲಿ ಅಂತಂದ್ರೆ, ಶ್ರವಣ, ನಯನ, ಘ್ರಾಣ, ತ್ವಕ್ಕು ಮತ್ತು ರಸನ. ಈ ಎಂಬ ಪಂಚ ಜ್ಞಾನೇಂದ್ರಿಯಗಳೇನಿದಾವಲ್ಲ, ಈ ಜ್ಞಾನೇಂದ್ರಿಯಗಳು ಶ್ರೇಷ್ಠವಾದವುಗಳಾದ್ದರಿಂದ ಭಾವನವರು ಅಂತ ಹೇಳಿ ಸಂಬೋಧನೆಯನ್ನ ಗೋಪಾಲದಾಸರು ಮಾಡಿದ್ದಾರೆ. 5 ಮೈದುನರು ಕೂಡಿ, ಯಾರು ಮೈದುನರು? ಯಾರು? ಗಂಡನ ತಮ್ಮನನ್ನ ನಾವು ಮೈದುನ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ಏನನ್ನ ಅವರು ಅರ್ಥ ಕೊಡ್ತಾ ಇದ್ದಾರೆ ನಮಗೆ ಅಂತಂದ್ರೆ, ವಾಕು, ಪಾಣಿ, ಪಾದ, ವಾಯು, ಉಪಸ್ಥ ಎಂಬ ಪಂಚಕರ್ಮೇಂದ್ರಿಯಗಳು, ಇವುಗಳನ್ನ ಕ್ಷಮಿಸಿ, ಇವುಗಳನ್ನ ಪಂಚಕರ್ಮೇಂದ್ರಿಯಗಳು, ಇವುಗಳನ್ನ ಮೈದುನರು ಅಂತ ಹೇಳಿ ಕರಿತಾ ಇದ್ದಾರೆ. 5 ಪರಿತಾನಾಗಿ ಮಾವ ಅಂತಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಚೇತನವೆಂಬ ಪಂಚವೃತ್ತಿಯಿಂದ ಕೂಡಿರುವಂತಹ ಮನಸ್ಸೆಂಬ ಮಾವ. ಇವರೆಲ್ಲರೂ ಸೇರಿ ನನ್ನನ್ನ ಪರಮ ಪುರುಷನಾದ ನಿನ್ನ ಬಳಿ ಸೇರಿಸಲೀಸದೆ ಅಂದ್ರೆ ಅದನ್ನ ತಲುಪಲಿಕ್ಕೆ ಸಾಧ್ಯನೇ ಮಾಡಿಕೊಡ್ತಾ ಇಲ್ಲ. ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ನನ್ನನ್ನ ಹಿಡಿತಾ ಇದೆ, ನನ್ನನ್ನ ಅವೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮಸ್ಕಾರ ಚಂದ್ರಿಕಾಕ. ಇವಾಗ ನನಗೆ ಕಮೆಂಟ್ಸ್ಗಳು ಬರ್ತಾ ಇದೆ. ವಿಜಿ ರಾವ್ ಅವರೇ ನಮಸ್ಕಾರ. ಎಲ್ಲರೂ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಮತ್ತೊಮ್ಮೆ. ಥ್ಯಾಂಕ್ ಯು ಅಕ್ಕ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಮಿಂದನೇ ಈ ಒಂದು ಪುಣ್ಯದ ಕೆಲಸವನ್ನ ಏಕಾದಶಿಯ ದಿನ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಚಂದ್ರಿಕಾ ಅಕ್ಕ ಅವರಿಂದ. ಥ್ಯಾಂಕ್ ಯು ಅಕ್ಕ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿ ಆಶಿಸ್ತಾ ಮುಂದುವರಿಯೋಣ. ಸ್ವಲ್ಪ ಕೆಮ್ಮಿರೋದ್ರಿಂದ ಸ್ವಲ್ಪ ಯಾಕೋ ಗಂಟ್ಲು ಇದಾಗ್ತಾ ಇದೆ, ಕ್ಷಮೆ ಇರಲಿ. ದೇವರು ಈ ಒಂದು ಏಕಾದಶಿ ದಿನ ಈ ಒಂದು ಪುಣ್ಯದ ಕೆಲಸವನ್ನ ನಿರಂತರವಾಗಿ ನಿರರ್ಗಳವಾಗಿ ನಡೆಯುವಂತೆ ಆ ದೇವರು ನನಗೆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮಾವನು ಅಂತ ಹೇಳಿ ನಾವು ಹೇಳಿದ್ವಿ. ಇವರೆಲ್ಲರೂ ಸೇರಿ ನನ್ನನ್ನ ಪರಮ ಪುರುಷನಾದ ನಿನ್ನ ಬಳಿ ಸೇರಿಸಲೀಸದೆ ಅಂದ್ರೆ ಸೇರಿಸ್ಲಿಕ್ಕೆ ಬಿಡ್ತಾ ಇಲ್ಲ ನನ್ನ ಅಂತ ಹೇಳಿ ಹೇಳ್ತಾರೆ. 5 ಕತ್ತಲೆ ಕೋಣೆಗೆ ಐದಿಸುವಂತೆ ಮಾಡುವರು. ತಾಮಿಸ್ರ, ಅಂಧತಮಿಸ್ಸ, ತಮಸ್ಸು, ಮೋಹ, ಮಹಾಮೋಹ, ನಿಧನವೆಂಬ ಆವಿದ್ಯಾ ಪಂಚಕದ ಕತ್ತಲೆ ಕೋಣೆಗೆ ನಮ್ಮನ್ನ ಈ ಸಂಸಾರವೆಂಬ ಬಂಧನ ನೂಕಿದೆ ಅಂತ ಹೇಳಿ ಹೇಳ್ತಾರೆ. ಎಲ್ಲವೂ ಕೂಡ ಮೋಹಕ್ಕೆ ಒಳಗಾಗ್ತೀವಿ. ನಿಧನ ಎನ್ನುವುದು ಬರುತ್ತೆ, ಹುಟ್ಟೋದು ಗೊತ್ತಾಗಲ್ಲ, ಮರಣ ಆಗೋದು ಗೊತ್ತಾಗಲ್ಲ. ಆ ದೇವರು ನಮಗೆ ಎಷ್ಟು ದಿನದ ಆಯಸ್ಸನ್ನ ಕೊಟ್ಟಿದ್ದಾರೋ ಅಷ್ಟು ದಿನದ ಆ ಒಂದು ಪೀರಿಯಡ್ ಅಂತ ಏನು ಹೇಳ್ತೀರ, ಅವಧಿಯಲ್ಲಿ ನಾವು ಎಷ್ಟು ಸಾಧನೆ ಆಗುತ್ತೋ ಆ ಪರಮಾತ್ಮನದ್ದು ಅಷ್ಟು ನಾವು ಅದನ್ನ ಮಾಡಬೇಕು ಅಂತ ಹೇಳಿ ಹೇಳಲಾಗತ್ತೆ. ಹೌದಕ್ಕ. 5 ಜ್ಞಾನ, ಅವಿದ್ಯೆ. ಹೋಗುವುದಿಲ್ಲವೆಂದು ಮುಷ್ಕರ ಮಾಡಿದರೆ, ನಾನು ಹೋಗೋದಿಲ್ಲಪ್ಪ, ಮರಣ ಹತ್ರ ಬರ್ತಾ ಇದೆ, ನಂಗೆ ಹೋಗಕ್ಕೆ ಇಷ್ಟ ಇಲ್ಲ, ಹೋಗೋದಿಲ್ಲ ಅಂತಂದ್ರೆ ಬಿಡ್ತಾನ? ಯಮದೇವರು ಬಂದು ಎಳ್ಕೊಂಡು ಹೋಗ್ತಾನೆ ನಮ್ಮನ್ನ. ಅಷ್ಟು ನಮಗೆ ಸಂಸಾರವೆಂಬುದು ಹೆಂಗಾಗಿದೆ ಅಂತಂದ್ರೆ, ನೀರಿನ ಮೇಲೆ ಗುಳ್ಳೆ ಎಷ್ಟೊತ್ತಿರತ್ತೆ, ಅದು ಯಾವಾಗ ಪಟಕ್ಕಂತ ಟಪ್ ಅಂತ ಅಂದ್ಬಿಡುತ್ತೋ ಗೊತ್ತಾಗಲ್ಲ. ಅದೇ ರೀತಿಯಾದಂತಹ ಮನುಷ್ಯನ ಜೀವನ. ಯಾವಾಗ ನಮ್ಮ ಜೀವನ ಹೊಟ್ಟೋಗುತ್ತೆ, ನಮ್ಮ ಜೀವನ ಏನೇನಾಗುತ್ತೆ ಯಾವುದನ್ನು ಕೂಡ ಊಹಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದಲ್ಲದೆ ಮತ್ತೆ ಮುಂದುವರಿತಾ, ಹೋಗುವುದಿಲ್ಲ ಮುಷ್ಕರ ಮಾಡಿದ್ರೆ ಕತ್ತಲೆ ಕೋಣೆಗೆ ತಳ್ತಾನೆ ನಮ್ಮನ್ನ ಅಂತ ಹೇಳಿ.
ಐದು ತಂದು ಬೆಚ್ಚಿಸುವ. ಐದು ತಂದು ಬೆಚ್ಚಿಸುವ ಏನು? ಐದು ತಂದು ಏನು ಬೆಚ್ಚಿಸ್ತಾನೆ? ಬೆಚ್ಚೋದಂದ್ರೆ ಭಯಪಡಿಸೋದು. ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ, ಇವು ತನ್ಮಾತ್ರೆಗಳು ಅಂತ ಹೇಳಿ ಇವು ಐದನ್ನು ಕರಿತೀವಿ. ಉರಿಯುವ ಕೊಳ್ಳಿಯನ್ನು ತಂದು ಬೆಚ್ಚಿಸ್ತಾನೆ. ಅಂದರೆ ವಿಷಯಗಳಲ್ಲಿ ಮಗ್ನನನ್ನಾಗಿ ಮಾಡಿ ಮುಂದಿನ ಗತಿಯೇನೆಂಬ ದಿಗಿಲನ್ನ ಹುಟ್ಟಿಸ್ತಾನೆ. ನಮಗೆಲ್ಲರಿಗೂ ಭಯ ಆಗುತ್ತೆ ಕಷ್ಟ ಒದಗಿ ಬಂದಾಗ. ಮುಂದೇನಪ್ಪ ಗತಿ? ಆ ಒಂದು ಏನು ಕಷ್ಟ ಒಂದು ಒದಗಿದಾಗ ಏನು ಆಲೋಚನೆ ಬರುತ್ತಲ್ಲ, ಅದನ್ನ ನಾನು ತಂದೊಡ್ತಾನೆ ಅಂತ ಹೇಳಿ. ಅದಾದ ಮೇಲೆ ಸುಖವಾಗಿರೋಣವೆಂದರೆ ಅದಕ್ಕೆ ಸಾಧಕವಾದ ಐದನೇ ಬೊಕ್ಕಸದ ಮನೆಯಲ್ಲಿ ನಾನು ಯಾರು ಅಂತ ಹೇಳಿ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಬೊಕ್ಕಸದ ಮನೆಯನ್ನ ಹೋಗಲಿಯರು ಅಂತ ಹೇಳಿ ಹೇಳಿದ್ದಾರೆ. ಬೊಕ್ಕಸಗಳು 5 ಅಂತಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ 5 ಕೋಶಗಳು. 5 ಕೋಶಗಳು ಯಾವ್ಯಾವು ಅಂತಂದ್ರೆ ಮತ್ತೊಮ್ಮೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇವೆಲ್ಲವುಗಳು ಕೂಡ 5ನೇ ಬೊಕ್ಕಸದ ಮನೆ. ಅವುಗಳಲ್ಲಿ ಕಡೆಯದಾದ ಆನಂದವೆಂಬುದು ಎಲ್ಲಿದೆಯೋ ನಾ ಕಾಣೆ. ಅದರಲ್ಲಿ ಇದಿಷ್ಟೆಲ್ಲ ನೋಡಿದಾಗ ಇಲ್ಲ, ಆನಂದ ಎಲ್ಲಿಂದ ಬರ್ತಾ ಇದೆ, ಖುಷಿ ಎಲ್ಲಿ ಸಿಗ್ತಾ ಇದೆ? ಕೇವಲ ಬೇರೆ ಮಕ್ಕಳಿಗಾಗಿ ಮಾಡು, ಗಂಡನಿಗಾಗಿ ಮಾಡು, ಹೆಣ್ಮಕ್ಳದ್ದು. ಗಂಡು ಮಕ್ಕಳಿಗೆ ದುಡಿಬೇಕು, ಎಲ್ಲರನ್ನ ಸಾಕಬೇಕು. ಕೆಲವೊಂದು ಮನೆಗಳಲ್ಲಿ 10 ಜನ ಇರ್ತಾರೆ, ಒಬ್ರು ದುಡಿತಾ ಇರ್ತಾರೆ. ನಾನಾರು ಕಷ್ಟಗಳು, ಅದನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೆಲವರು ಸಾಲಗಳು ಮಾಡಿರ್ತಾರೆ, ತೀರ್ಸಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಕಷ್ಟಗಳನ್ನ ಎದುರಿಸ್ತಾನೆ ಹೋಗೋದು. ಜೀವನ ಅಂದ್ರೇನೆ ಅದೇ ಥರ ಅನ್ನುವುದನ್ನ ಇದರಲ್ಲಿ ಗೋಪಾಲದಾಸರು ಹೇಳ್ತಾ ಹೋಗ್ತಾ ಇದ್ದಾರೆ. ನಂತರದಲ್ಲಿ 3ನೇ ನುಡಿಯನ್ನ ನೋಡೋಣ. 3ನೇ ನುಡಿ 6,6,2,000 ದಾರಿಯಲ್ಲಿ ಹೋಗಿ ಬರುವರು. 6,3,3,000 ದಾರು 100 ನಿತ್ಯದಿ. 6,4 ಮಂದಿ ಹಿರಿಯ ಪಾರುಪತ್ಯಗಾರರಿದಕ್ಕೆ 6,2 ವಿಧದಲ್ಲೆನ್ನ ಗಾರು ಮಾಡುತ್ತಿಪ್ಪರು. ಹಂಗಂದ್ರೆ ಏನು ಅಂತ ಹೇಳಿ ನೋಡೋಣ. ಈ ದೇಹವೆಂಬ ಪಟ್ಟಣಕ್ಕೆ 6,6,2,000 ದಾರಿಯಲ್ಲಿ ಅಂದರೆ 6 × 6 36, 36 × 2 72, ಹೀಗೆ 72,000 ನಾಡಿಗಳೆಂಬ ದಾರಿಯಲ್ಲಿ ಹೋಗಿ ಬರುವ. ಅಂದರೆ ಯಾರು? ವಾಯುದೇವರು ಹೋಗಿ ಬರುತ್ತಾ ಎಲ್ಲ 72,000 ನಾಡಿಗಳಲ್ಲಿ ವಾಯುದೇವರು ಹೋಗಿ ಬರ್ತಾ ಇರ್ತಾರೆ. ಉಚ್ಛ್ವಾಸ ನಿಶ್ವಾಸ ಒಳಗಡೆ ತಗೋತೀವಿ, ಮತ್ತೆ ಉಸಿರನ್ನ ಕೆಳಗೆ ಬಿಡ್ತೀವಿ. ನಿಶ್ವಾಸಗಳೆಂಬ ಮೂಲಕ ನಿತ್ಯದಿ ದಿನಕ್ಕೆ ಒಂದಕ್ಕೆ 6,3,3,6,100 ಅಂದರೆ 6,3,3,6,100 ಅಂದರೆ 6 × 3 18, 18 × 3 21, ಹೀಗೆ 21,600 ಶ್ವಾಸ ಜಪಗಳನ್ನ ಮಾಡುತ್ತಿರ್ತಾರೆ. ಅದರಿಂದ ನನ್ನ ಮುಂದಿನ ಗತಿಗೆ ಸಾಧನವಾಗುವಂತೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ದಾಸರು. ಹಾಗಲ್ಲದೆ ಮುಖ್ಯ ಪ್ರಾಣದೇವರಿಂದ ಆಜ್ಞಾಪ್ತರಾದ 6,4 ಮಂದಿ ಅಂದ್ರೆ 6 × 4 24, 6 × 4 24 ಮಂದಿ ಹಿರಿಯ ಪಾರಪತ್ಯಗಾರರಿದಕ್ಕೆ 5 ಭೂತಗಳು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. 5 ತನ್ಮಾತ್ರೆಗಳು ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ. 5 ತನ್ಮಾತ್ರೆಗಳು ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ತನ್ಮಾತ್ರೆಗಳು. ಕರ್ಮೇಂದ್ರಿಯಗಳು 5: ವಾಕು, ಪಾಣಿ, ಪಾದ, ವಾಯು, ಉಪಸ್ಥ. 5 ಜ್ಞಾನೇಂದ್ರಿಯಗಳು ಶ್ರವಣ, ನಯನ, ಘ್ರಾಣ, ರಸನ, ತ್ವಕ್ಕು. 1 ಮನಸ್ಸು, 1 ಬುದ್ಧಿ, 1 ಅಹಂಕಾರ, 1 ಚಿತ್ತ. ಹೀಗೆ 24 ಮಂದಿ ತತ್ವಗಳು, ಜಡಗಳು, ಇವುಗಳಿಗೆ ಅಭಿಮಾನಿ ದೇವತೆಗಳು. ಇವುಗಳೆಲ್ಲ 24 ಏನು ಮಂದಿ ಇದಾರಲ್ಲ, ಇವೆಲ್ಲವಕ್ಕೂ ತತ್ವಾಭಿಮಾನಿ ದೇವತೆಗಳು, ಅದಕ್ಕೆ ಅಭಿಮಾನಿ ದೇವತೆಗಳು. ಅದಾದ ಮೇಲೆ ನಂತರದಲ್ಲಿ ನಾವೇನ್ ನೋಡಬಹುದು ಅಂತಂದ್ರೆ
ಆರು ಎರಡು ವಿಧದಿ ಅಂತ ಹೇಳ್ತಾರೆ. 6 + 2 8. 8 ವಿಧವಾದ ಮದದಿಂದ, ಅಂದರೆ ಅನ್ನ ಮದ, ಅರ್ಥ ಮದ, ಅಹಂಕಾರ ಮದ, ವೈಭವ ಮದ, ಸಾಹಸ ಮದ, ಧಾತ್ರಿವಶ ಮದ, ಪ್ರಾಯ ಮದ, ಮೋಹ ಮದ, ಇಂತು ತತ್ವಾಭಿಮಾನಿಗಳು, ಇವೆಲ್ಲ ತತ್ವಾಭಿಮಾನಿಗಳು ನೋಡ್ಕೋತಾ ಇರ್ತಾರೆ. ಎನ್ನಗಾರು ಮಾಡುತ್ತಿಪ್ಪರು ನನಗೆ ಈ 8 ಮದಗಳನ್ನ ಹಚ್ಚಿ ಹಾಳು ಮಾಡ್ತಾರೆ. ಎಷ್ಟು ಸ್ವಚ್ಛವಾಗಿ ಗೋಪಾಲದಾಸ್ ಹೆಂಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರ್ಯಾರು ನಮ್ಮನ್ನ ಹಾಳು ಮಾಡ್ತಾರೆ ಅಂತಂದ್ರೆ, ಏನಾದ್ರೂ ನಮಗೆ ಕಿಂಚಿತ್ರು ಜ್ಞಾನ ಬಂದ್ರೆ ಅಹಂಕಾರ ಬಂದ್ಬಿಡುತ್ತೆ, ಸ್ವಲ್ಪ ನಮಗೆ ದುಡ್ಡು ಜಾಸ್ತಿ ಬಂದ್ರೆ ಅಹಂಕಾರ ಬಂದ್ಬಿಡುತ್ತೆ, ನನಗಿಂತ ಶ್ರೇಷ್ಠ ಯಾರೂ ಇಲ್ಲ. ಯಾವತ್ತು ನಾವು ಅನ್ಕೋತೀವೋ ಅವತ್ತೇ ನಮಗೆ ನಾಶನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ವೈಭವೋಪೇತವಾಗಿ ನಾನು ಮಾಡಿದೆ, ನನಗಿಂತ ಚೆನ್ನಾಗಿ ಮಾಡೋರು ಯಾರೂ ಇಲ್ಲ, ಯಾವತ್ತೂ ಅನ್ಕೋಬಾರ್ದಂತೆ. ಇನ್ನಿಷ್ಟು ಮಾಡೋಣ ಅನ್ನುವಂತಹ ಹಂಬಲ ನಮಗಿರ್ಬೇಕು. ನಾವು ಹೇಳ್ತೀವಿ, ಯಾವತ್ತೂ ಕೂಡ ಯಾರೂ ಕೂಡ ನಮ್ಮಷ್ಟು ಚೆನ್ನಾಗಿ ಹೇಳೋರಿಲ್ಲ, ಮಾಡೋರಿಲ್ಲ. ಯಾವತ್ತು ನಾವು ಹೇಳ್ತೀವೋ ಆ ಮಾಡಿದ್ದಕ್ಕೆಲ್ಲನೂ ಕೂಡ ಪುಣ್ಯ ದಕ್ಕೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಮ್ಮನ್ನು ಮುಂದಕ್ಕೆ ಹೋಗಕ್ಕೆ ಬಿಡಲ್ಲಂತೆ ತತ್ವಾಭಿಮಾನಿ ದೇವತೆಗಳು. ಮುಂದಕ್ಕೆ ಹೋಗೋಣ ಅಂತಂದ್ರೆ ಇವೆಲ್ಲ ನಮಗೆ ಒಳಗೆ ಸೇರ್ಕೊಂಡ್ಬಿಟ್ಟು, ಅಹಂಕಾರ ಎಲ್ಲವೂ ಸೇರ್ಕೊಂಡ್ಬಿಟ್ಟು, ಸಾಹಸ ಏನೇನೋ ಮಾಡ್ತಿರ್ತೀವಿ ನಮ್ಮ ಜೀವನದಲ್ಲಿ, ಎಲ್ಲವೂ ಕೂಡ ನಮಗೆ ಅಹಂಕಾರ ಮದವಾಗಿ ಬಂದು ನಮ್ಮನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳ್ತಾರೆ. ನನಗೆ ಈ 8 ಮದಗಳನ್ನ ಹಚ್ಚಿ ಹಾಳು ಮಾಡ್ತಾರೆ. ಆದುದರಿಂದ ನೀನು ಮೇಲ್ವಿಚಾರಣೆಯನ್ನ ನೀನು ಅಂತಂದ್ರೆ ದೇವರು, ದೇವತೆಗಳು ಎಲ್ಲವನ್ನೂ ನೋಡ್ಕೋತಾ ಇದ್ದಾರೆ. ಆದರೆ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ದಾಸರು, ನೀನು ಅದನ್ನ ಮೇಲ್ವಿಚಾರಣೆಯನ್ನು ತೆಗೆದುಕೊಂಡು ಅದನ್ನ ನನಗೆ ಸತ್ಸಾಧನೆಯಾಗುವಂತೆ ನನಗೆ ಪ್ರೇರೇಪಣೆಯನ್ನು ನೀಡು, ಯಾವುದೂ ಕೂಡ ನನಗೆ ಬರಲಿಕ್ಕೆ ಅದನ್ನ ತಡೆ ಒಡ್ಡು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತವಾದಂತಹ ಪರಿಕಲ್ಪನೆಗಳು. ಅವೆಲ್ಲವುಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮಷ್ಟು ಸಾಧನೆ ಮಾಡುವಂತಹದ್ದು ಯಾರು ಇರಲ್ಲ ಅಂತ ಹೇಳಿ. ಯಾಕಂದ್ರೆ ಈ ಒಂದು ಜೀವನದಲ್ಲಿ ನಾವು ಮಾಡಿದ್ದೇನೂ ಇಲ್ಲ, ಕಿಂಚಿತ್ತು ಮಾತ್ರ. ಅಣು ಅಂತಂದ್ರೆ ಸಾಸಿವೆ ಕಾಳಷ್ಟು ಕೂಡ. ಸಾಸಿವೆನೂ ದೊಡ್ಡದಾಯ್ತು, ಇದು ಗಸಗಸೆ ಅದು ಕೂಡ ದೊಡ್ಡದಾಯ್ತು, ಅಷ್ಟು ಕೂಡ ನಾವು ಏನೂ ಮಾಡ್ತಾ ಇಲ್ಲ. ಪರಮಾತ್ಮನು ನಮಗೆ ಇಷ್ಟು ಸುಂದರವಾದಂತಹ ಜೀವನವನ್ನ ಕೊಟ್ಟಾಗ ನಾವು ಅದರಲ್ಲಿ ತಪ್ಪುಗಳನ್ನ ಎಣಿಸ್ತಾ ಹೋಗ್ತಾ ಇದ್ರೆ ನಮ್ಮ ಜೀವನದಲ್ಲಿ ಸಾಧನೆ ಮಾಡುವುದೆಲ್ಲಿ, ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡೋದೆಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ನಾವು ಇನ್ನೊಂದು ನುಡಿಯನ್ನ ತೆಗೆದುಕೊಳ್ಳೋಣ. ಇನ್ನೊಂದು ನುಡಿಯಲ್ಲಿ, ಅತ್ತಿಗೆಯು ಎನ್ನ ಸುತ್ತಮುತ್ತ ಕಾದು ಕಟ್ಟಿ ಎತ್ತ ತೋರಾರು ನೀವು ಎತ್ತ ಹೋಗಲೀಸರೋ ತೋರಲೀಸರೋ ನಿನ್ನ ಅತ್ತ ಬಾರಲೀಸರೋ ಹೊತ್ತಿಗೆ ಬಂದೊದಗಿ ನೃಪನ ಭೃತ್ಯರು ಎಳೆದೊಯ್ಯುವಾಗ ಮತ್ಯಾರು ಗತಿ ಪೇಳೋ. ಎಷ್ಟು ಹೇಳ್ತಾರೆ ಅಂದ್ರೆ, ಅತ್ತಿಗೆ ಅಂದ್ರೆ ಏನು? ಅತ್ತೆ ಗಂಡನ ಅಮ್ಮ, ಅವರನ್ನ ಅತ್ತಿಗೆ ಗಂಡನ ಅಕ್ಕ ಅಥವಾ ಅಕ್ಕ. ಇದನ್ನ ಯಾಕೆ ಹೋಲಿಕೆ ಮಾಡಿದ್ದಾರೆ? ಎಲ್ಲ ಮನೆಗಳಲ್ಲೂ ಕೂಡ ಅತ್ತಿಗೆಯರು ಒಳ್ಳೆಯವರಾಗಿರ್ತಾರೆ ಅಂತನೂ ಹೇಳಕ್ಕಾಗಲ್ಲ, ಎಲ್ಲರ ಮನೆಯಲ್ಲೂ ಕೆಟ್ಟವರಾಗಿರ್ತಾರೆ ಅಂತನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ರೀತಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಅತ್ತಿಗೆ ಅಂದ ಕೂಡಲೇ ನಮಗೆ ಮನಸ್ಸಿಗೆ ನಾಟೋದು ಎಲ್ಲರಿಗೂ ಏನು ಅಂತಂದ್ರೆ, ಆ ಸೊಸೆಗೆ ಕಷ್ಟವನ್ನ ಕೊಡ್ತಾರೆ ಅಂತ ಹೇಳಿ. ಸಂಶಯ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗೋಪಾಲದಾಸರು, ಅತ್ತಿಗೆಯನ್ನ ಸಂಬೋಧನೆ ಯಾಕೆ ಮಾಡಿದ್ದಾರೆ ಅಂದ್ರೆ ಸಂಶಯ ಅನ್ನುವಂತಹ ಪದಕ್ಕೆ ಅಂತ ಹೇಳಿ. ವಿಪರ್ಯಾಸವೆಂದ್ರೆ ಇಬ್ಬರು ಸ್ತ್ರೀಯರು, ಜರಾಸಂಧನ ಮಕ್ಕಳು, ಕಂಸನ ಹೆಂಡಂದಿರು, ಆಸ್ತಿ ಪಾಸ್ತಿ ಎಂಬ ನಾಮವುಳ್ಳವರು, ಲೋಕದ ಅತ್ತಿಗೆಯರಂತೆ ನನ್ನನ್ನ ಕಾಡ್ತಾ ಸುತ್ತಮುತ್ತಿ ನಾನು ಯಾರು ಎಲ್ಲಿದ್ದೇನೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ನೀನು ಯಾರು ಎಲ್ಲಿರುವೆ ಎಂದು ತಿಳಿಯಗೊಡದಂತೆ ಮಾಡ್ತಾ ಇದ್ದಾರೆ. ಸಂಶಯ ಅನ್ನುವಂತಹ ಒಂದು ಪ್ರವೃತ್ತಿ.
ಎರಡು ತೆರೆಗಳಂತೆ ಇದ್ದು ಎತ್ತ ತೋರಾರು ಜೀವನ ಸ್ವರೂಪ ತೋರಗೊಡದಂತೆ ಮುಚ್ಚಿಕೊಂಡಿರುವುದು ಇದು ಸಂಶಯ ಅನ್ನುವುದು. ಪರಮಾತ್ಮನನ್ನ ತೋರಗೊಡದಂತೆ ಅಂದ್ರೆ ಪರಮಾತ್ಮನನ್ನ ನೋಡ್ಲಿಕ್ಕೆ ಹತ್ರ ಹೋಗ್ಲಿಕ್ಕೆ ಬಿಡ್ತಾನೆ ಇಲ್ವಂತದ್ದು ಸಂಶಯ ಅನ್ನುವಂತ ಪಿಶಾಚಿ. ಅದು ಬಿಡ್ತಾನೆ ಇಲ್ಲ ನಮ್ಮನ್ನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೇ ಜೀವನು ಪರಮಾತ್ಮನಿಗೆ ದೂರ ಹೇಳುವ ವಿವರ. ದೂರ ಹೇಳ್ತಾ ಇದ್ದಾನಂತೆ ಆ ಮನುಷ್ಯನ ಬಗ್ಗೆ. ನನಗೆ ಮುಸುಕು ಮುಚ್ಚಿಕೊಂಡಿದೆ ಅಂದ್ರೆ ನನ್ನನ್ನ ನಿನ್ನ ಬಳಿ ಬರಗುಡ್ಲಿಕ್ಕೆ ಸಾಧ್ಯ ಮಾಡ್ತಾ ಇಲ್ಲ. ಆ ಮುಸುಕನ್ನ ಹಾಕ್ಬಿಟ್ಟಿದ್ದಾರೆ. ಮುಸುಕ ಹಾಕಿಕೊಂಡಾಗ ನಮಗೆ ಮುಂದಿನದ್ದೇನು ಅಂತ ಹೇಳಿ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಸಂಶಯ ಅನ್ನುವಂತಹ ಒಂದು ಪ್ರವೃತ್ತಿ ಬಂದಾಗ ನಮಗೆ ಆ ಪರಮಾತ್ಮನ ತಲುಪಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಲ್ಲದೆ ಈ ಮುಸುಗನ್ನ ತೆಗೆಸಿ ನಿನ್ನ ಪಾದ ಸಂದರ್ಶನವನ್ನ ಕರುಣಿಸಿ ಕಾಪಾಡು ಅಂತ ಹೇಳಿ ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ಇರುವಂತಹ ಪರಿ. ಈ ಸಂಸಾರದಲ್ಲಿ ಹೀಗೆಯೇ ಕಾಲವನ್ನ ನೂಗ್ತಾ ಇರಬೇಕಾದ್ರೆ ಹೊತ್ತಿಗೆ ಬಂದೊದಗಿ ಆಯು ಪ್ರಮಾಣ ಮುಗಿದ ಹೊತ್ತಿಗೆ ಸರಿಯಾಗಿ ಬಂದು ಏನ್ ಮಾಡ್ತಾ ಇದೆ ಅಂತಂದ್ರೆ ನೃಪನ ಭೃತ್ಯರು ಎಳೆದು ಒಯ್ಯುವಾಗ ಅವನ ಒಂದು ಆಯುಸ್ಸು ಪ್ರಮಾಣ ಎಲ್ಲ ತೀರ್ ಹೋದ ಮೇಲೆ ಕರ್ಕೊಂಡು ಹೋಗಬೇಕಾದ್ರೆ ಏನು ಅಂತಂದ್ರೆ ನಿನ್ನಿಂದ ನಿಯಮಿಸಲ್ಪಟ್ಟ ಕಾಲಾಖ್ಯಯವನ ಭೃತ್ಯರು ರೋಗಾದಿ ರೂಪದಿಂದ ಮುತ್ತಿ ಹೇಗೆ ನಮ್ಮ ಜೀವನ ಹೆಂಗೆ ಕೂಪದಿಂದ ತೊಳಲಾಡ್ತಾ ಇದೆ ಅಂತಂದ್ರೆ ಭೃತ್ಯರು ಬಂದು ಒಯ್ಯುವಾಗ ಸುಮ್ಮನೆ ಪ್ರಾಣ ಹೊಟ್ಟೋಗ್ಬಿಡುತ್ತಾ? ನಮ್ಮ ಪ್ರಾರಬ್ಧ ಕರ್ಮಗಳು ಎಲ್ಲ ಈಗಿನದ್ದು ಮುಂದಿಂದು ಎಲ್ಲವನ್ನೂ ತೀರಿಸ್ಕೊಳ್ಳೋ ಅಷ್ಟೊತ್ತಿಗೆ ರೋಗ ರುಜಿನಗಳು ಬಂದೊದಗಿ ಬಿಡುತ್ತೆ. ಅವೆಲ್ಲವುಗಳು ಕೂಡ ಒದಗಿ ನಮಗೆ ಸಾಧನೆ ಮಾಡಲಿಕ್ಕೆ, ದೇವರ ಸ್ಮರಣೆ ಮಾಡಲಿಕ್ಕೆ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆ. ಮೃತ್ಯುವಿನ ವಶ ಮಾಡಿ ಎಳೆದುಕೊಂಡು ಹೋಗುತ್ತಿರುವಾಗ ಹೆತ್ತಯ್ಯ ನೀ ಸಲಹದಿರಲು ಸರ್ವಲೋಕ ಜನಕನಾದಂತಹ ಪರಮಾತ್ಮ ನೀನೇ ಬಿಡಿಸಿ ಕಾಪಾಡದಿರಲು ಮತ್ತಾರು ಗತಿ ಪೇಳೋ. ಇಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅತ್ತಿಗೆ ಅಂತ ಹೇಳಿ ತಗೊಂಡಿದ್ದಾರೆ ನಿಜ, ಆದರೆ ಇವೆಲ್ಲವೂ ಕೂಡ ನಮ್ಮ ಸಂಸಾರವನ್ನ, ನಮ್ಮ ದೇಹವನ್ನ ಒಳ ಹೊಕ್ಕು ನಮ್ಮನ್ನ ಬಾಧಿಸ್ತಾ ಇದೆ. ನನಗೆ ನೀನೇ ಬಂದು ಕಾಪಾಡಲಿಲ್ಲ ಅಂತಂದ್ರೆ ನನಗೆ ಇನ್ಯಾರು ಗತಿ, ಯಾರ ಹತ್ರ ನಾನು ಹೋಗಿ ಹೇಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೃತ್ಯು ಬಾಧೆಯನ್ನ ಬಿಡಿಸಿ ನಿತ್ಯ ಲೋಕವಾದಂತಹ ವೈಕುಂಠದಲ್ಲಿಡು ಕಾಪಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಲ್ಲದೆ ನಂತರದಲ್ಲಿ ಇನ್ನೊಂದು ನುಡಿಯಲ್ಲಿ ನೋಡಬಹುದಾದ್ರೆ ಮನೆಯೊಳು ನಾಳಿನ ಗ್ರಾಸಕ್ಕೆ ಅನುವಿಲ್ಲ, ಋಣದಿಂದ ಹಾಯ್ವ ಮಾರ್ಗಲೇಶನ ಕಾಣೆ, ಗುಣಿಸಲು ಈ ಕಾಲಪುರುಷನ ಬಂಧನದಿಂ ನಾನಿನ್ನು ದಣಿವೆನು ಇನ್ನೇನು ನಿನ್ನ ಅನುಗರೊಳಗಾಡಿಸೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮನೆಯಳು ನಾಳಿನ ಗ್ರಾಸಕ್ಕೆ ಅನುಮಾನ ಸಂದೇಹವಿಲ್ಲ ಅಂತ ಹೇಳಿ, ಈ ದೇಹದಿಂದ ಮುಂದಣ ಜನ್ಮಕ್ಕೆ ಗ್ರಾಸ ಎಂದರೆ ಸಾಧನೆ, ಲೇಷವಾದರೂ ಕೂಡ ಇಲ್ಲ. ನಾವೇನನ್ಕೋತೀವಿ, ಈ ಒಂದು ಜೀವನದಲ್ಲಿ ಮಾಡಿರುವಂತಹ ಸಾಧನೆ ಈ ಜನ್ಮಕ್ಕೂ ಮತ್ತು ಮುಂದಿನ ಜನ್ಮಕ್ಕೂ ಹೊತ್ಕೊಂಡು ಹೋಗೋಣ ಅಂತ ಹೇಳಿ ಅನ್ಕೋತೀವಿ. ಆದರೆ ನಾವು ಮಾಡುತ್ತಿರುವಂತಹ ಸಾಧನೆ ಮುಂದಿನ ಜನ್ಮಕ್ಕೆ ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಯಾಕಂದ್ರೆ ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಶಯವಿಲ್ಲ, ಋಣದಿಂದ ಕಡೆಹಾಯೋ ಮಾರ್ಗವನ್ನು ಲೇಷನ ಕಾಣೆ. ಋಣ ಅಂತಂದ್ರೆ ಸಾಲ. ಇದು 3 ಬಗೆಯಾದಷ್ಟು: ದೇವಋಣ, ಋಷಿಋಣ, ಪಿತೃಋಣವೆಂದು. ಯಜ್ಞಾದಿಗಳಿಂದ ದೇವಋಣವು, ಅಧ್ಯಯನಾದಿಗಳಿಂದ ಋಷಿಋಣವು, ಸತ್ಸಂತಾನಾಭಿವೃದ್ಧಿಯಿಂದ ಪಿತೃಋಣವು ಪರಿಹಾರ ಆಗುತ್ತೆ. ಯಾವ್ಯಾವ ಋಣಗಳು ಆಗ್ತದೆ ಅಂತಂದ್ರೆ ಇನ್ನೊಂದ್ಸಲ: ದೇವಋಣ, ಋಷಿಋಣ, ಪಿತೃಋಣ. ಇವೆಲ್ಲವುಗಳು ಹೇಗೆ? ಯಜ್ಞ ಯಾಗಾದಿಗಳನ್ನ ಮಾಡುವುದರಿಂದ ದೇವಋಣವನ್ನ ತೀರಿಸ್ಕೊಳ್ಳೋದು, ಅಧ್ಯಯನವನ್ನ ಮಾಡೋದ್ರಿಂದ ಋಷಿ ಋಣವನ್ನ ತೀರಿಸ್ಕೊಳ್ಳೋದು. ಅದಾದ್ಮೇಲೆ ಪಿತೃಋಣ ಹೇಗೆ ತೀರಿಸ್ಕೊಳ್ಳೋದು ಅಂತಂದ್ರೆ ಸತ್ಸಂತಾನ ಅಭಿವೃದ್ಧಿಗಳನ್ನ ಮಾಡೋದರಿಂದ ಪಿತೃಋಣವನ್ನ ತೀರಿಸ್ಕೊಳ್ಳೋದು. ಗುಣಿಸಲು, ಇದು ಜನ್ಮ ಜನ್ಮಕ್ಕೂ ನಿಂತು ಅಪಾರವಾಗಿದೆ.
ನಮಗೆ ಆ ಋಣಗಳನ್ನು ತೀರಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ದೇವ ಋಣ ತೀರಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಯಜ್ಞ ಯಾಗಾದಿಗಳನ್ನ ಮಾಡ್ತೇವೆ, ಆದರೆ ತೀರಿಸ್ಲಿಕ್ಕಾಗುತ್ತಾ? ಅಂತಹ ಜನ್ಮವನ್ನು ನಮಗೆ ದಯಪಾಲಿಸಿದ್ದಾನೆ. ಪಿತೃಋಣ, ಸತ್ಸಂತಾನಗಳನ್ನ ಮಾಡ್ಕೊಂಡ್ಬಿಟ್ಟು ಪಿತೃಋಣ ತೀರ್ಸಕ್ಕಾಗುತ್ತಾ? ಎಷ್ಟು ಕಷ್ಟಪಟ್ಟುಬಿಟ್ಟು ಮಾತೃಋಣ ಪಿತೃಋಣ ತೀರಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಗುರುಗಳ ಋಣ, ಋಷಿ ಋಣ ಎಲ್ಲವೂ ಕೂಡ ಅಷ್ಟೇನೆ. ಯಾವುದೂ ಕೂಡ ಋಣಗಳನ್ನು ತೀರಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ಏನು, ಸೇವೆ ಮಾಡುವುದರಿಂದ ಕಿಂಚಿತ್ತಾದರೂ ನಾವು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಹೇಳ್ತಾರೆ. ಅದನ್ನ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ಹೇಳ್ತಾರೆ, ದಣಿದು ಬಿಟ್ಟಿದ್ದೀನಿ. ದಣಿದು ಅಂತಂದ್ರೆ ಸಾಕಾಗ್ಬಿಟ್ಟಿದೆ ನನಗೆ ಇವೆಲ್ಲವುಗಳನ್ನ ಮಾಡಿ ಮಾಡಿ. ಹೇಗೆ ಹೇಳ್ತಾನೆ ಮನುಷ್ಯ, ಕಾಳ ಪುರುಷನು ಬಂಧನದಿಂದ ನಾನಿಷ್ಟು ದಣಿದೆನೋ, ಕಲಿ ಪುರುಷನ ಬಂಧನದಿಂದ ನಾನಿಷ್ಟು ದಣಿದು ಬಿಟ್ಟಿದ್ದೀನಿ, ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ, ನೀನು ಬಂದು ನನ್ನ ಕಾಪಾಡು. ಎಷ್ಟು ಕೇಳ್ಕೊತಾ ಇದ್ದೀವಿ ನಾವು ದೇವರನ್ನ ಅಲ್ವಾ? ಇದನ್ನ ನೀಗಿಸಬೇಕಾಗಿ ಇದನ್ನ ಎಲ್ಲವನ್ನ ಆಡಿಸು, ನೀನನ್ನೇ ಅನುಸರಿಸಿ ನಡೆಯುವ ಭಕ್ತರಲ್ಲಿ ಸಹವಾಸವನ್ನ, ಎಂತಹ ಸಹವಾಸ, ಒಳ್ಳೆಯ ಸಹವಾಸವನ್ನ ಕೊಟ್ಟು ನೀನು ನಮ್ಮನ್ನ ಉದ್ಧಾರ ಮಾಡು ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿರುವಂತಹ ಪರಿ. ಅದರಲ್ಲಿ ಇನ್ನೊಂದು ನುಡಿಯಲ್ಲಿ ಹೇಳ್ತಾರೆ, ಹಡೆದ ತಾಯಿ ಮಾಯದಿ ಹಿಡಿದು ಬದುಕು ಮಾಡಿಸುವಳು, ಒಡಹುಟ್ಟಿದ ಇವರೆನ್ನ ಕಡೆಗಣ್ಣಿಂದೀಕ್ಷಿಪರು, ಬಿಡದೆ ಹತ್ತಿರ ಕಾಡಿಪ್ಪ ನುಡಿಸಲು ಹಿರಿಯಣ್ಣನವನ, ಮಡದಿಯ ತ್ಯಾಗಕ್ಕೇನೆಂಬೆ ಒಡವೆ ಆ ಲೇಷವೀಯಳೆ. ನಾವು ಹಡೆದ ತಾಯಿಯನ್ನ, ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಆಗುತ್ತಾ? ಮೂಲ ಪ್ರಕೃತಿಯಾದಂತಹ ಮಾಯಾದೇವಿಯು ಈ ಜೀವನವನ್ನ ಸಂಸಾರದಲ್ಲಿ ಪ್ರವೃತ್ತನನ್ನಾಗಿ ಮಾಡ್ತಾಳೆ. ಹಡೆದ ತಾಯಿ ಎಂಬುವ ಮಾತು ಮುಂದಕ್ಕೆ ತನಗೆ ಅಪಕೀರ್ತಿ ತಂದೀತೆಂದು ಸಕಲ ಅನುಕೂಲಗಳನ್ನ ಕೊಟ್ಟು ಹಿಡಿದು ಬದುಕು ಮಾಡಿಸುವಳು. ಹೇಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೆಣ್ಣುಮಕ್ಕಳು ಹುಟ್ಟಿದಾಗ ಅವರೇನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ತಾಯಿಯನ್ನ ಬೈತಾರೆ. ಏನಪ್ಪ ಈ ತಾಯಿ, ಈ ಒಂದು ಅಮ್ಮ ಯಾವ ರೀತಿಯಾಗಿ ಈ ಮಗುವನ್ನ ಸಾಕಿದ್ದಾಳೆ, ಬೈತಾರೆ. ಮಗುನ ಬೈಯೋದಿಲ್ಲ, ಮಗು ತಪ್ಪು ಮಾಡಿದ್ರೆ ತಾಯಿಯನ್ನೇ ಬೈತಾರೆ. ಯಾಕಂದ್ರೆ ಅವಳ ಆಗು ಹೋಗುಗಳನ್ನ ತಾಯಿ ಬೆಳಕಿಂದ ರಾತ್ರಿ ಮಲಗುವವರೆಗೂ ಕೂಡ ಅವರ ಎಲ್ಲ ಬೇಕು ಬೇಡಗಳನ್ನ ಒಂಚೂರೂ ಕೂಡ ಸುಸ್ತು ಮಾಡಿಕೊಳ್ಳದೆ, ಏನೇ ಕಷ್ಟವಿದ್ದರೂ ಕೂಡ ಆ ತಾಯಿ ಅಷ್ಟು ಪ್ರೀತಿಯಿಂದ ಆ ಮಕ್ಕಳನ್ನ ಬೆಳೆಸ್ತಾಳೆ. ಎಷ್ಟು ಕಷ್ಟ ಕೊಡ್ತಾರೆ ಮಕ್ಕಳು, ಪೀಡಿಸ್ತಾರೆ, ಬಾಧಿಸ್ತಾರೆ, ಒಂದು ನಿಮಿಷವೂ ಕೂಡ ಬಿಡದಂತೆ ಬಾಧಿಸ್ತಾರೆ. ಅವುಗಳನ್ನ ಯಾವುದೂ ಕೂಡ ಬಾಧೆ ಅಂತ ಹೇಳಿ ಆ ತಾಯಿ ಅಂದ್ಕೊಳ್ಳೋದಿಲ್ಲ. ಮಾತಿಗೆ ಹೇಳ್ತಾ ಇರ್ಬೋದು, ಆದರೆ ಒಳ ಮನಸ್ಸಿನಲ್ಲಿ ಆ ಮಕ್ಕಳ ಬಗ್ಗೆ ಅಪಾರವಾದಂತಹ ಪ್ರೀತಿ, ಆ ಮಕ್ಕಳು ಚೆನ್ನಾಗಿ ಬೆಳೀಲಿ ಅಂತ ಹೇಳಿ. ಅದೇ ರೀತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತನಗೆ ಎಲ್ಲಿ ಅಪಕೀರ್ತಿ ಬಂದ್ಬಿಡುತ್ತೆ ಅಂತ ಹೇಳಿ ಆ ತಾಯಿ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇದ್ದರೂ ಕೂಡ ಆ ಮಕ್ಕಳನ್ನ ಬೈತಾ ಇರ್ತಾಳೆ. ಆ ಬೈದು ಆ ಮಗುವನ್ನ ತಿದ್ದುತ್ತಾ ಇರ್ತಾಳೆ. ಹೇಗೆ ಒಂದು ಕಲ್ಲು ಪ್ರತಿಮೆಯಾಗಿ ರೂಪುಗೊಳ್ಳಿಕ್ಕೆ ನಾವು ಯಾವ ಉದಾಹರಣೆ ತಗೊಳ್ಬಹುದು? ಕಲ್ಲನ್ನೇ ತಗೊಳ್ಬೇಕು. ಕಲ್ಲನ್ನ ಪ್ರತಿಮೆಯಾಗಿ ರೂಪುಗೊಳ್ಳಿಕ್ಕೆ ಆ ಒಂದು ಪ್ರತಿಮೆಯನ್ನ ಹೊಡಿತಾ ಇರ್ತಾನೆ, ಅದನ್ನ ಸುಂದರವಾದಂತಹ ಒಂದು ಪ್ರತಿಮೆ ಮಾಡಲಿಕ್ಕೆ. ಅಯ್ಯೋ, ಕಲ್ಲಿಗೆ ಎಲ್ಲಿ ನೋವಾಗ್ಬಿಡುತ್ತೆ ಏನೋ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ರೆ ಆ ಪ್ರತಿಮೆಯಾಗಿ ರೂಪುಗೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ಅದೇ ರೀತಿಯಾಗಿ ಮಕ್ಕಳ ಒಂದು ವಿಚಾರದಲ್ಲೂ ಕೂಡ ತಾಯಿ ಏನ್ ಮಾಡ್ತಾಳೆ, ಆ ಮಗುವನ್ನ ಎಷ್ಟೇ ಅವಳು ಬೇಜಾರು ಮಾಡ್ಕೊಂಡ್ರು ಕೂಡ, ಆ ಮಕ್ಕಳು ಬೇಜಾರು ಮಾಡ್ಕೊಳ್ತಾರೆ ಮಕ್ಕಳ ಮೇಲೆ, ತನ್ನ ತಾಯಿ ಮೇಲೆ ಬೈತಾ ಇರ್ತಾರೆ, ಆದ್ರೂ ಕೂಡ ಪರವಾಗಿಲ್ಲ, ಆ ಮಗು ಸುಧಾರಣೆ ಆಗ್ಬೇಕು, ಆ ಮಗು ಚೆನ್ನಾಗಿರ್ಬೇಕು ಅಂತ ಹೇಳಿ ಅಷ್ಟು ಹಂಬಲಿಸ್ತಾಳೆ. ಅದೇ ಹೇಳ್ತಾರೆ, ಹಿಡಿದು ಬದುಕು ಮಾಡಿಸುವಳು, ಹೊಡೆದು ಬಡೆದು ಬುದ್ಧಿ ಕಲಿಸಿ ಏನ್ ಮಾಡ್ತಾಳೆ, ಸಾಧನೆ ಎಂಬ ಬದುಕು ಮಾಡಿಸ್ತಾಳೆ. ಇದು ಸತ್ಸಾಧನೆಗಾದರೆ ಬಹಳ ಸಂತೋಷ. ಹಾಗಲ್ಲದೆ ಮುದ್ದಿನಿಂದ ಸಾಕಿ ವಿಷಯೋಪಭೋಗಗಳಲ್ಲೇ ಮಗ್ನನನ್ನಾಗಿ ಮಾಡಿದರೆ ನನ್ನ ಬದುಕು ವ್ಯರ್ಥವಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಒಡ ಹುಟ್ಟಿದವರೈದರು ಎನ್ನ ಕಡೆಗಣ್ಣಿಂದೀಕ್ಷಿಪರು. ಕೆಲವೊಂದು ಮನೆಗಳಲ್ಲಿ ಒಡ ಹುಟ್ಟಿದವರು ಏನ್ ಮಾಡ್ತಾರೆ, ತಾಯಿ ಹೆಣ್ಣು ಮಕ್ಕಳು ತವರು ಮನೆಗೆ ಹೋದಾಗ ಅತ್ಯಂತ ಕಡೆಗಣ್ಣಿನಿಂದ
ಆ ಒಂದು ಹೆಣ್ಣು ಮಗಳನ್ನ ಟ್ರೀಟ್ ಮಾಡ್ತಾರೆ. ತುಂಬ ಅವಮಾನವನ್ನ ಭರಿಸ್ಬೇಕಾಗತ್ತೆ ಆ ಒಂದು ಹೆಣ್ಣು. ಅದನ್ನ ಇಲ್ಲಿ ಸಂಬೋಧನೆ ಯಾಕೆ ಮಾಡ್ತಾರೆ ಅಂತ ನೋಡೋಣ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರೆಂಬ ಪಂಚಪ್ರಾಣರು ನನ್ನ ಒಡ ಹುಟ್ಟಿದವರಿಗೆ ಅದನ್ನೇ ಅಲ್ಲಿ ವಿಚಾರವನ್ನ ಹೇಳ್ತಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಈ ಒಂದು 5 ಗುಣಗಳು ಇದು ಒಡ ಹುಟ್ಟಿದವರು ಪಂಚಪ್ರಾಣರು ಅಂತ ಹೇಳ್ತಾರೆ. ಅಂತಃಕರಣದಿಂದ ನನ್ನ ಕಡೆಗೆ ಪೂರ್ಣ ಕಟಾಕ್ಷದಿಂದ ನೋಡದೆ, ಉಪೇಕ್ಷೆಯಿಂದ ಕಡೆಗಣ್ಣಿನಿಂದ ಎಂದರೆ ನೋಡದೆ ಓರೆಗಣ್ಣಿನಿಂದ ನೋಡುತ್ತಂತೆ ಅಂದರೆ ಯೋಗ ಮಾರ್ಗಕ್ಕೆ ಅನುಕೂಲವಾಗರು ಎಂದರ್ಥ. ನಮ್ಮ ಒಂದು ಯೋಗ ಮಾರ್ಗವನ್ನು ನಾವು ಏನು ಅನುಸರಿಸ್ತೀವಿ ಪರಮಾತ್ಮನ ಬಗ್ಗೆ, ಅದಕ್ಕೆ ಅದು ನಮಗೆ ಮಾಡಲಿಕ್ಕೆ ಬಿಡೋದಿಲ್ಲ, ಅನಾನುಕೂಲವನ್ನು ತಂದೊಡ್ಡುತ್ತೆ ಅಂತ ಹೇಳ್ತಾರೆ. ಬಿಡೆ ಹತ್ತಲಿ ಕಾದಿಪ್ಪ ಹಿರಿಯಣ್ಣನ ನುಡಿಸನು, ಸದಾ ಸಮೀಪದಲ್ಲಿಯೇ ಕಾದುಕೊಂಡಿರ್ತಾನಂತೆ. ಮುಖ್ಯ ಪ್ರಾಣನೆಂಬ ಹಿರಿಯಣ್ಣ ಮಾತನಾಡಿಸುವುದೇ ಇಲ್ಲ ಎಂದರೆ ಸತ್ಸಾಧನೆಯ ಪ್ರಸ್ತಾಪವನ್ನೇ ಮಾಡುವುದಿಲ್ಲ. ನಿನ್ನ ಗತಿ ಏನೆಂಬಂದು ವಿಚಾರಿಸುವುದಿಲ್ಲ. ಅವನ ಮಡದಿ ತ್ಯಾಗಕ್ಕೇನೆಂಬೆ ತನ್ನ ಒಡವೆ ಲೇಷವೀಯಳು. ಹೀಗೆ ಒಡ ಹುಟ್ಟಿದ ಅಣ್ಣನೇ ಉದಾಸೀನವಾದ ಮೇಲೆ ಅವನ ಹೆಂಡತಿ ನನ್ನ ಮೇಲೆ ಎಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಭಾರತಿ ಭಕುತಿಯ ದಾಯಕಳಾದಂತಹ ಭಾರತೀ ದೇವಿ ಎಂಬ ಈ ಅತ್ತಿಗೆಯು ತನ್ನ ಒಡವೆ ಎಂದರೆ ಸ್ವತ್ತಾದ ಜ್ಞಾನ ಭಕ್ತಿ ವೈರಾಗ್ಯ. ನಾವು ಒಡವೆ ಅಂದ್ಕೂಡಲೇ ಆಭರಣಗಳು ಅಂತ ಅರ್ಥ ಅಲ್ಲ. ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಆಭರಣಗಳಲ್ಲಿ ಒಂದನ್ನೂ ದಯಮಾಡಿ ಕೊಡಲು ಆ ಸರಸ್ವತಿ ದೇವಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನಮಗೆ ಒದಗಿಸ್ಲೇ ಕೊಡ್ತಾ ಇಲ್ವಂತೆ. ಅದಕ್ಕೆ ಒಂದು ಹಾಡಿನಲ್ಲಿ ಹೇಳ್ತಾರೆ, ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು. ಏನಂತ ಕೇಳ್ತಾರೆ ದಾಸರು? ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಮಾತ್ರ ದಯಪಾಲಿಸು ಅಂತ ಹೇಳ್ತಾರೆ. ಅದಲ್ಲದೆ ಹಿಂದೆ ನನ್ನ ಬೈದವರೆಲ್ಲ ಚೆನ್ನಾಗಿರಲಿ, ಮುಂದೆ ನನ್ನ ಬೈಯುವರೆಲ್ಲ ಅಂಧಣವೇರಲಿ. ಎಷ್ಟು ಒಳ್ಳೆಯದಾದಂತಹ ದಾಸರ ಕೀರ್ತನೆ ಅಂತಂದ್ರೆ, ಯಾರು ಹಿಂದೆಯಿಂದ ಬೈಕೋತಾರೆ, ನಾವು ಇಲ್ಲದೆ ಇದ್ದಾಗ ಸಮಯದಲ್ಲಿ ಯಾರು ಹಿಂದಿನಿಂದ ಬೈಕೊಳ್ತಾರೋ ಅಂಥವ್ರಿಗೆ ಒಳ್ಳೆಯದನ್ನೇ ಮಾಡಪ್ಪ, ಕೆಟ್ಟದಂತೂ ಯಾರಿಗೂ ಮಾಡಬೇಡ. ಮುಂದಿನಿಂದ ಯಾರು ಬೈತಾರೆ, ಯಾರು ಜಗಳಾಡ್ತಾರಲ್ಲ ನಮ್ಮ ಮುಂದೆ, ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡಿಕೊಂಡು ಚಿಕ್ಕ ಚಿಕ್ಕ ವಿಷಯಗಳನ್ನ ಹಿಡಿದುಕೊಂಡು ನೀನು ಅದು ತಪ್ಪು ಮಾಡಿದೆ, ಇದು ತಪ್ಪು ಮಾಡಿದೆ, ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಯಾವತ್ತು ಮನುಷ್ಯನ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನು ಇಟ್ಕೋತೀವಿ, ಓ ನಾನು ಇದನ್ನು ಮಾಡಿದ್ದೇನೆ, ನನಗೆ ಅದನ್ನ ಮಾಡಬೇಕು ಅವನು ಅಂತ ಹೇಳಿ ಯಾವಾಗ ನಾವು ಅದನ್ನ ಪ್ರತಿಫಲಾಪೇಕ್ಷೆಯನ್ನ ನಾವು ಯಾವಾಗ ಅಪೇಕ್ಷೆಯನ್ನ ಪಡ್ತೇವೋ ಅಂತ ಆಗ ಮಾತ್ರ ಆವಾಗ ಜಗಳ ಸ್ಟಾರ್ಟ್ ಆಗತ್ತೆ. ಇವೆಲ್ಲವುಗಳನ್ನ ಯಾಕೆ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ ದಾಸರು. ಹಿಂದೆ ನನ್ನ ಬೈದವರೆಲ್ಲ ಚೆನ್ನಾಗಿರಲಿ, ಮುಂದೆ ನನ್ನ ಬೈಯುವರೆಲ್ಲ ಅಂಧಣವೆರಲಿ, ಕುಂದು ಇಟ್ಟವರೆಲ್ಲ ಕುದುರೆಯ ಕಟ್ಟಿ ಬಾಳಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಎಷ್ಟು ಅದ್ಭುತವಾದಂತಹ ಮಾತು ಅಂದ್ರೆ, ನಾವು ಯಾವುವನ್ನು ಕೂಡ ಲೆಕ್ಕ ಮಾಡಬಾರ್ದಂತೆ. ಹಿಂದೆ ಬೈದ್ರೂ ಕೂಡ ಲೆಕ್ಕ ಮಾಡಬಾರ್ದು, ಮುಂದೆ ಬೈದ್ರೂ ಕೂಡ ಲೆಕ್ಕ ಮಾಡಬಾರ್ದು ಅನ್ನುವುದನ್ನ ಮಾರ್ಮಿಕವಾಗಿ ದಾಸರು ನಮಗೆ ಹೇಳ್ತಾ ಇದ್ದಾರೆ. ಎಚ್ಚರಿಕೆ ಗಂಟೆಗಳನ್ನು ಕೊಡ್ತಾ ಇದ್ದಾರೆ. ಯಾಕಪ್ಪ ಈ ಜೀವನದ ಸಾಗರದಲ್ಲಿ ಬಿದ್ದು ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ, ಅಯ್ಯೋ ನಂಗೆ ಅವ್ರು ಬೈದು ಬಿಟ್ರಲ್ಲ, ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ, ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡು, ಅವೆಲ್ಲವುಗಳಿಗೂ ಕೂಡ ದಾರಿಯನ್ನ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದಂತಹ ಸಂದೇಶ ಈ ದಾಸರ ಕೀರ್ತನೆಗಳಲ್ಲಿ. ಅಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಎಷ್ಟು ತಪ್ಪುಗಳನ್ನ ಮಾಡಿದ್ದೇವೆ ನಾವು ಅಂತ ಹೇಳಿ ನಮಗೆ ಅರಿವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ನಾವು ಯಾವ ಒಂದು ನುಡಿಯನ್ನ ನೋಡೋದು ಅಂತಂದ್ರೆ, ಒಬ್ಬ ಬೆಳಕು ಮಾಡಲು ಮತ್ತೊಬ್ಬ ಕತ್ತಲೆಗೈದಿಸುವ, ಒಬ್ಬ ಎರಡು ಮಾಡಲು ಮತ್ತೊಬ್ಬ ನಿಂತು ನೋಳ್ಪ, ಒಬ್ಬ ಮೂವರ ಒಳಗೆ ಹಬ್ಬಿಕೊಂಡಿಪ್ಪವರಂತೆ, ಒಬ್ಬನ ಕಾಣದೆ ನಾ ತಬ್ಬಿಬ್ಬುಗೊಳಗಾದೆ. ಇಲ್ಲಿ ಬೆಳಕು ಕತ್ತಲೆ ಅಂತಂದ್ರೆ ಸೂರ್ಯ ಚಂದ್ರ ಅಂತಲ್ಲ. ಈ ದೇಹದಲ್ಲಿ ಜೀವರ ಸಾಧನೆಗಾಗಿ ವಿಶ್ವಾದಿ ರೂಪಗಳಿಂದ ಪರಮಾತ್ಮನು ಮಾಡುವ ವ್ಯಾಪಾರವನ್ನ ಇದರಲ್ಲಿ ವರ್ಣಿಸುತ್ತಾರೆ.
ಒಬ್ಬ ಬೆಳಕು ಮಾಡಲು ವಿಶ್ವನಾಮಕ ಪರಮಾತ್ಮನು ಸ್ಥಿತನಾಗಿ ಬೆಳಕೆಂಬ ಜಾಗೃತಾವಸ್ಥೆಗೆ ಪ್ರೇರಕನಾಗಿದ್ದಾನೆ. ಮತ್ತೊಬ್ಬ ಕತ್ತಲೆಗೈದಿಸುವ ಪ್ರಾಜ್ಞನಾಮಕ ಪರಮಾತ್ಮನು ಹೃದಯದಲ್ಲಿದ್ದು ಜೀವನಿಗೆ ಕತ್ತಲೆ ಎಂಬ ಗಾಢನಿದ್ರೆಗೆ ಪ್ರೇರಕನಾಗಿದ್ದಾನೆ. ಒಬ್ಬ ಎರಡು ಮಾಡಲು ತೈಜಸ ನಾಮಕ ಪರಮಾತ್ಮನು ಕಂಠ ಪ್ರದೇಶದಲ್ಲಿದ್ದು ಎಚ್ಚರಿಕೆಯೂ ಅಲ್ಲದ ನಿದ್ರೆಯೂ ಅಲ್ಲದ ಸ್ವಪ್ನಾವಸ್ಥೆಗೆ ದೂಡ್ತಾನೆ. ಹೆಂಗೆ ಅಂದರೆ ನಾವು ಕನಸಿನಲ್ಲಿ ಏನೇನೋ ಕಾಣ್ತಾ ಇರ್ತೀವಿ, ಅವೆಲ್ಲವುಗಳನ್ನು ಮಾಡಿಸ್ತಾನೆ. ಅದಲ್ಲದೆ ಮತ್ತೊಬ್ಬನಿಂದ ನೋಳ್ಪ ತುರ್ಯನಾಮಕ ಪರಮಾತ್ಮನು ಶಿರಸ್ಸಿನ 12 ಅಂಗುಲದ ಮೇಲೆ ಇದ್ದು ಆನಂದವನ್ನು ಉಂಟು ಮಾಡ್ತಾನೆ. ಒಬ್ಬ ಮೂವರ ಒಳಗೆ ಹಬ್ಬಿಕೊಂಡಿಪ್ಪವರಂತೆ ಒಬ್ಬನಾದ ಪರಮಾತ್ಮನು ಮೂವರಾದ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ರೂಪಗಳಲ್ಲಿ ಒಳಗೊಳಗೆ ಹಬ್ಬಿಕೊಂಡು ಅಂದರೆ ಎಲ್ಲವೂ ವ್ಯಾಪಕ ಮಾಡಿದ್ದಾನೆ. ಒಬ್ಬನ ಕಾಣದೆ ಹೀಗೆ ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ಎಂಬ 8 ರೂಪಗಳಿಂದ ನೀನು ನಮ್ಮೊಳಗೆ ಮಾಡುವ ವ್ಯಾಪಾರಗಳ ಬಗೆ ಇದು ಅಂತೇಳಿ ಹೇಳ್ತಾರೆ. ತಬ್ಬಿಬ್ಬುಗೊಳಗಾದೆ, ನಾ ದಿಕ್ಕು ತೋಚದೆ ಹೋಗ್ತಾ ಇದ್ದೀನಿ, ಇವೆಲ್ಲವುಗಳಿಂದ ನನ್ನನ್ನು ಕಾಪಾಡು ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದಂತಹ, ನಿಜವಾಗ್ಲೂ ಈ ಚಿಂತನೆ ಮಾಡ್ತಾ ಇದ್ರೆ ಮೈಯಲ್ಲಿ ರೋಮಾಂಚನ ಆಗತ್ತೆ. ಕೊನೆಯ ನುಡಿ ಇದನ್ನು ಹೇಳುವುದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಿನ್ನ ಹೊಂದಿ ಎಷ್ಟು ಭವಣೆಯನ್ನು ನಾನು ಬಡಲು, ನಿನ್ನ ಹೊಂದಿ ಇಷ್ಟು ಭವಣೆಯನ್ನು ಬಳಲಿ ಜನರು, ನಿನ್ನ ದೂರಿ ಜರಿವರೋ ನಾನಿನ್ನ ತಾಳಲಾರೆ, ಗನ್ನ ಕರುಣ ಸಂಪನ್ನ ಗೋಪಾಲ ವಿಠಲನ ಭಿನ್ನಪವ ಚಿತ್ತೈಸಿ ಮನ್ನಿಸಯ್ಯ ಮಾಧವ. ದೇವರು ಎಲ್ಲ ಜನರು ಏನ್ ಮಾಡ್ತಾರೆ, ಕಷ್ಟಗಳು ಬಂದ ಕೂಡ್ಲೇನೆ ಅಯ್ಯೋ ದೇವರು ನಮ್ಮನ್ನ ಎಷ್ಟು ಕಷ್ಟಕ್ಕೆ ನೂಕಿದ್ದಾನೆ ಅಂತ ಹೇಳಿ ಅಂತೀವಿ. ಏನಾದರೂ ಅನಾದ್ಯನಂತ ಕಾಲದಲ್ಲಿಯೂ ನಾನು ನಿನ್ನವನು, ನಿನ್ನನ್ನು ಬಿಟ್ಟು ಅನ್ಯ ರಕ್ಷಕರು ನನಗೆ ಇಲ್ಲ, ಮನಪೂರ್ವಕವಾಗಿ ನಾನು ನಿನ್ನನ್ನು ಹೊಂದಿರ್ತೇನೆ ಅಂತ ಹೇಳಿ, ನಿನ್ನ ಹೊಂದಿ ಇಷ್ಟು ಭವಣೆಯನ್ನು ನಾನು ಬಡಲು, ಅಂಥದರಲ್ಲಿ ನಾನು ಹೀಗೆ ಕಷ್ಟಕ್ಕೆ ಸಿಕ್ಕಿ ತೊಳಲಾಡ್ತಾ ಇದ್ದೇನೆ. ಕಂಡು ನಿನ್ನ ದೂರಿ ನಗುವರು, ನಿನ್ನ ದೂರಿ ಅಂತಂದ್ರೆ ಬೈದು, ದೇವರನ್ನ ಬೈದು ಬಿಟ್ಟು ನಗ್ತಾ ಇರ್ತಾರೆ. ಇದನ್ನು ಕಂಡು ಇತರರು ನಾನಾ ವಿಧವಾದ ನಿನ್ನನ್ನು ದೂರ್ತಾರೆ. ಇದನ್ನು ನಾನು ಕೇಳಿ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲೋಕದಲ್ಲಿ ಯಾವುದೋ ಒಂದು ನಿಮಿತ್ತದಿಂದ ಪ್ರಿಯರಾಗಿರುವವರನ್ನ ದೂರಿದರೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನ ನಾವು ಇಷ್ಟಪಡುವವರನ್ನ ದೂರಿದ್ರೆ ಬೈದ್ರೆ ಇಷ್ಟ ಆಗೋದಿಲ್ಲ. ಅಂತ ಅದರಲ್ಲಿ ಪರಮಾತ್ಮ ನಮಗೆ ಇಷ್ಟು ಜೀವನವನ್ನು ಕೊಟ್ಟಿದ್ದಾನೆ, ಅಂಥವನನ್ನ ದೂರಿದಾಗ ಅಂತ ಟೈಮಲ್ಲಿ ನಾವು ಅವರನ್ನ ಬೈಬೇಕಂತೆ, ಅವ್ರಿಗೆ ತಿಳಿ ಹೇಳಬೇಕಂತೆ. ಅದನ್ನ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಯಾವುದೋ ಒಂದು ನಿಮಿತ್ತದಿಂದ ಪ್ರಿಯರಾಗಿರುವುದು ಯಾರಿಗೋ ನಮಗೆ ಪರಿಚಯ ಇದ್ದವರು, ನಮಗೆ ಬೇಕಾದವರು ಯಾರೋ ಬೈದ್ರೆ ಅವರನ್ನ ನಾವು ಬೈತೀವಿ. ಯಾಕೆ ಬೈತಾ ಇದ್ದೀರಾ ಅಂತ. ಅದನ್ನೇ ತಡ್ಕೊಳಕ್ಕಾಗ್ತಾ ಇಲ್ಲ. ಪರಮಾತ್ಮನ ಬೈದಾಗ ನಾವು ಎಷ್ಟರ ಮಟ್ಟಿಗೆ ನಾವು ಅದರ ಬಗ್ಗೆ ನಿಂತ್ಕೋಬೇಕು ಅಂತ ಹೇಳಿ. ಎಷ್ಟು ಅದ್ಭುತವಾಗಿ ಚಿಂತನೆ. ನಮ್ಮನ್ನ ಬಿಟ್ಟಿರುವವನಲ್ಲ, ಪರಮ ಪ್ರಿಯನು, ನಾ ಇನ್ನೂ ತಾಳಲಾರೆ, ಇಂಥ ನಿನ್ನನ್ನು ದೂರಿದರೆ ನಾನು ಹೇಗೆ ಸಹಿಸಲಿಕ್ಕೆ ಸಾಧ್ಯ, ಈ ಭಿನ್ನಪವನ್ನ ಚಿತ್ತೈಸಿ ಮನ್ನಿಸಯ್ಯ ಮಾಧವ ಅಂತ ಹೇಳಿ ಅತ್ಯಂತ ಸೊಗಸಾಗಿ ಕೀರ್ತನೆಯಲ್ಲಿ ಹೇಳಿದ್ದಾರೆ ಗೋಪಾಲದಾಸರು. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ವಾಣಿ ಮೇಡಮ್ ಅವರಿಗೆ ಅತ್ಯಂತ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಸುಂದರ ಅವಕಾಶ, ಇದು ಏಕಾದಶಿಯ ದಿನ, ಈ ಒಂದು 5ನೇ ವರ್ಷದ ವಾರ್ಷಿಕೋತ್ಸವ, ಇನ್ನೂ ತುಂಬ ವರ್ಷಗಳ ವಾರ್ಷಿಕೋತ್ಸವವನ್ನು ಆಚರಿಸಲಿಕ್ಕೆ ಸಾಧ್ಯ ಆಗುವಂಥ ಶಕ್ತಿಯನ್ನು ಎಲ್ಲರಿಗೂ ದಯಪಾಲಿಸಲಿ ಆ ತಂಡಕ್ಕೆ ಅಂತ ಹೇಳಿ ಮನಪೂರ್ವಕವಾಗಿ ನಾನು ಕೋರ್ಕೊಳ್ತಾ, ಇಂದಿನ ಈ ಒಂದು ಇಡೀ ಕಾರ್ಯಕ್ರಮವನ್ನು, ಒಂದು ಮಾತುಗಳನ್ನು, ತೊದಲು ನುಡಿಗಳನ್ನು ಗುರುಗಳ ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಗಳಲ್ಲಿ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.